ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿಃ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ ನಾಲ್ಕನೆಯ ಕಾಶಿ ಖಂಡದ ಉತ್ತರಾರ್ಧದಲ್ಲಿ ತ್ರಿಲೋಚನ ಪ್ರಭಾವೋಪವರ್ಣನ ಎಂಬ 76ನೆಯ ಅಧ್ಯಾಯಕ್ಕೆ ಸ್ವಾಗತ. ಸ್ಕಂದನು ಹೇಳುತ್ತಾನೆ: ಮಿತ್ರಾವರುಣನಂದನನಾದ ಅಗಸ್ತ್ಯನೇ, ಹಿಂದೆ ರಥಂತರ ಕಲ್ಪದಲ್ಲಿ ವಿರಜಾ ನಾಮಕವಾದ ಈ ಮಹಾಪೀಠದಲ್ಲಿ ನಡೆದ ಇತಿಹಾಸವೊಂದನ್ನು ಹೇಳುವೆನು. ಶ್ರದ್ಧೆಯಿಂದ ಕೇಳುವವನಾಗು. ತ್ರಿಲೋಚನೇಶ್ವರನ ದೇವಾಲಯವು ನವರತ್ನ ಮಾಣಿಕ್ಯಗಳಿಂದ ನಿರ್ಮಿತವಾಗಿರುವುದು. ಬಹುವಿಧಗಳಾದ ಗವಾಕ್ಷಗಳಿಂದ ಕೂಡಿ ಮೇರು ಪರ್ವತದಂತೆ ಉನ್ನತವೂ ವಿಶಾಲವೂ ಆಗಿ ಶೋಭಿಸುತ್ತಿರುವುದು. ಕಾಲಾನಂತರದಲ್ಲಿ ಪ್ರಳಯ ಸಮಯವು ಪ್ರಾಪ್ತವಾಗಿ ಸ್ವರ್ಗ ಲೋಕವು ಪುಣ್ಯ ಕ್ಷಯದಿಂದ ಕೆಳಕ್ಕೆ ಬೀಳಲು ಅದನ್ನು ಎತ್ತಿ ಹಿಡಿಯುವುದಕ್ಕಾಗಿ ವಿಶ್ವೇಶ್ವರನು ತಾನೇ ಎತ್ತಿ ಹಿಡಿದ ಸ್ತಂಭದಂತೆ ಆ ದೇವಾಲಯವು ತೋರುತ್ತಿರುವುದು. ಮುನಿಯೇ, ಈ ಕ್ಷೇತ್ರವನ್ನು ಪ್ರವೇಶಿಸುವವರ ಪಾಪ ಸಮೂಹಗಳನ್ನೆಲ್ಲ ಹೀಗೆಯೇ ಈಡಾಡುವೆನೆಂಬುದನ್ನು ದೃಷ್ಟಾಂತದಿಂದ ತೋರಿಸುತ್ತಿರುವುದೆಂಬಂತೆ ಆ ದೇವಾಯತನವು ಎಲ್ಲೆಲ್ಲಿಯೂ ಗಾಳಿಗೆ ಬಡಿದಾಡುತ್ತಿರುವ ಕೊನೆಗಳುಳ್ಳ ಪತಾಕೆಗಳಿಂದ ಅಲಂಕೃತವಾಗಿರುವುದು. ಪ್ರಜ್ವಲಿಸುತ್ತಿರುವ ಚಿನ್ನದ ಕಳಶಗಳಿಂದ ವಿರಾಜಿಸುತ್ತಾ ಪೌರ್ಣಿಮೆಯ ಚಂದ್ರನು ಆಕಾಶದಲ್ಲಿ ಅಲೆದಲೆದು ಬೇಸತ್ತು ಆಯಾಸ ಪರಿಹಾರಕ್ಕಾಗಿ ದೇವಾಲಯದ ಗೋಪುರದ ಮೇಲೆ ಬಂದು ಕುಳಿತಿರುವಂತೆ ತೋರುತ್ತಿರುವುದು. ಆ ಗೋಪುರದಲ್ಲಿ ಮನೆಯನ್ನು ಮಾಡಿಕೊಂಡು ಪಾರಿವಾಳ ದಂಪತಿಗಳು ಸ್ವೇಚ್ಛೆಯಾಗಿ ವಿಹರಿಸುತ್ತಾ ನಿತ್ಯವೂ ಪ್ರಾತಃ ಕಾಲ, ಮಧ್ಯಾಹ್ನ, ಸಾಯಂಕಾಲಗಳಲ್ಲಿ ತ್ರಿಲೋಚನೇಶ್ವರನಿಗೆ ಪ್ರದಕ್ಷಿಣೆಗಳನ್ನು ಮಾಡುತ್ತಿದ್ದವು. ದಿನ ದಿನದಲ್ಲಿಯೂ ಮೇಲಕ್ಕೆ ಹಾರಿ ಸುತ್ತಾಡುತ್ತಿರಲು ಅವುಗಳ ರೆಕ್ಕೆಗಳ ಗಾಳಿಯಿಂದ ಆ ಗೋಪುರದ ಮೇಲೆ ಸೇರಿದ ಧೂಳಿಯೆಲ್ಲವೂ ಕಳೆದು ಹೋಗುವಂತೆ ಅವುಗಳು ಗೋಪುರಕ್ಕೂ ಪ್ರದಕ್ಷಿಣೆಯನ್ನು ಮಾಡುತ್ತಿದ್ದವು. ಅಲ್ಲಿ ನೆರೆದ ನನ್ನ ಭಕ್ತ ಶ್ರೇಷ್ಠರು ನಿತ್ಯವೂ ಗಟ್ಟಿಯಾಗಿ ಉಚ್ಚರಿಸುತ್ತಿರುವ ತ್ರಿಲೋಚನೇಶ್ವರ, ತ್ರಿವಿಷ್ಣುಪಾದಿ ನಾಮಗಳು ಸಹ ಸಂತತವಾಗಿ ಅವುಗಳ ಕಿವಿಗಳಿಗೆ ಕೇಳಿ ಬರುತ್ತಿದ್ದವು. ಪರಮೇಶ್ವರನಿಗೆ ಸಂತೋಷಕರಗಳಾದ ಕಾಂಸ್ಯ ತಾಳಾದಿ 4 ವಿಧ ವಾದ್ಯಗಳು ಸಹ ಅವುಗಳ ಕಿವಿಗಳ ರಂಧ್ರಗಳನ್ನು ಪ್ರವೇಶಿಸಿ ಪ್ರತಿಧ್ವನಿಯನ್ನು ಉಂಟು ಮಾಡುತ್ತಿದ್ದವು. ತ್ರಿಸಂಧ್ಯೆಗಳಲ್ಲಿಯೂ ಆ ಮಹಾಲಿಂಗಕ್ಕೆ ಮಾಡುವ ಮಂಗಳಾರತಿಯ ಜ್ಯೋತಿಯು ಆ 2 ಪಕ್ಷಿಗಳ ಕಣ್ಣುಗಳಲ್ಲಿಯೂ ಪ್ರತಿಬಿಂಬಿಸಿ ಅವುಗಳಲ್ಲಿಯೂ ಸಹ ಸೇವೆಯನ್ನು ನೋಡಬಂದ ಭಕ್ತರ ಭಾವವನ್ನು ಪ್ರಕಟಗೊಳಿಸುತ್ತಿದ್ದಿತು. ಅವುಗಳು ಒಮ್ಮೊಮ್ಮೆ ಆಹಾರಾದಿಗಳನ್ನು ತ್ಯಜಿಸಿಯೂ ಮೇಲಕ್ಕೆ ಹಾರಿ ಇಷ್ಟ ಬಂದ ಕಡೆಗೆ ಹೋಗದೆ ಏಕಾಗ್ರ ಮನಸ್ಸಿನಿಂದ ಪರಮಾತ್ಮನ ಸೇವೆಯ ಕೌತುಕವನ್ನೇ ನೋಡುತ್ತಾ ಕುಳಿತಿರುತ್ತಿದ್ದವು. ಮಹಾಮುನಿಯೇ, ಈ ದೇವಾಲಯದ ಸುತ್ತಲೂ ಭಕ್ತ ಜನರು ಚೆಲ್ಲಿದ ಅಕ್ಷತೆ ಕಾಳುಗಳನ್ನೇ ತಿನ್ನುತ್ತಾ ಆ ವ್ಯಾಜದಿಂದ ಪಕ್ಷಿಗಳೆರಡು ಅದಕ್ಕೆ ಪ್ರದಕ್ಷಿಣೆಯನ್ನು ಮಾಡುತ್ತಿದ್ದವು. ಬ್ರಾಹ್ಮಣೋತ್ತಮನೇ, ಬಾಯಾರಿದಾಗ ಮಹಾದೇವನಿಗೆ ದಕ್ಷಿಣ ಭಾಗದಲ್ಲಿ 4 ನದಿಗಳು ಸೇರುವ ತ್ರಿಲೋಚನ ತೀರ್ಥಕ್ಕೆ ಹೋಗಿ ನೀರನ್ನು ಕುಡಿಯುತ್ತಾ ಆ ಪಕ್ಷಿಗಳು ಒಮ್ಮೆ ಆಕಸ್ಮಿಕವಾಗಿ ಅದರಲ್ಲಿ ಸ್ನಾನವನ್ನು ಮಾಡಿದವು. ಇಂತು ತ್ರಿಲೋಚನೇಶ್ವರನ ಸಮೀಪದಲ್ಲಿಯೇ ಸಂಚರಿಸುತ್ತಿರಲು ಸದಾಚಾರ ನಿರತರಾಗಿದ್ದ ಆ 2 ಪಕ್ಷಿಗಳಿಗೆ ಬಹುಕಾಲವು ಕಳೆದು ಹೋಯಿತು. ಒಮ್ಮೆ ಅವುಗಳು ದೇವಾಲಯದ ಗೋಪುರದ ಗವಾಕ್ಷವೊಂದರಲ್ಲಿ ಸುಖವಾಗಿ ಕುಳಿತುಕೊಂಡಿದ್ದುದನ್ನು ಒಂದಾನೊಂದು ಹದ್ದು ಕ್ರೂರ ದೃಷ್ಟಿಯಿಂದ ನೋಡಿತು. ಆ ಶೇನವು ಹೇಗಾದರೂ ಆ 2 ಪಾರಿವಾಳ ಪಕ್ಷಿಗಳನ್ನು ಭಕ್ಷಿಸಬೇಕೆಂದು ಸಂಕಲ್ಪವನ್ನು ಮಾಡಿ ಶೀಘ್ರವಾಗಿ ಆಕಾಶದಿಂದ ಕೆಳಗಿಳಿದು ಹತ್ತಿರದಲ್ಲಿದ್ದ ಮತ್ತೊಂದು ಶಿವಾಲಯವನ್ನು ಪ್ರವೇಶಿಸಿತು. ಅಲ್ಲಿ ಪ್ರಚ್ಛನ್ನವಾಗಿ ಕುಳಿತುಕೊಂಡು ಅವುಗಳು ಬಂದು ಹೋಗುವ ಸಮಯಗಳನ್ನು, ಯಾವ ಮಾರ್ಗದ ಮೂಲಕ ಅವು ಭದ್ರವಾದ ತಮ್ಮ ಸ್ಥಳವನ್ನು ಪ್ರವೇಶಿಸುವವು ಎಂಬುದನ್ನು ನೋಡಿ ತಿಳಿಯಿತು. ಆ ಪಕ್ಷಿಗಳು ಯಾವ ಮಾರ್ಗವಾಗಿ ಹೊರಕ್ಕೆ ಬರುವವು, ಯಾವ ಕಾಲದಲ್ಲಿ ಏನು ಮಾಡುತ್ತಿರುವವು, ಈ 2 ಒಮ್ಮೆಯೇ ಅನಾಯಾಸವಾಗಿ ನನ್ನ ಆಹಾರಕ್ಕಾಗಿ ಸಿಕ್ಕುವ ಮಾರ್ಗವು ಯಾವುದು, ದುರ್ಗಮವಾದ ಈ ಗೋಪುರದ ಮಧ್ಯವನ್ನು ಪ್ರವೇಶಿಸಿರುವುದರಿಂದ ಇವು ನನಗೆ ವಶವಾಗಲಾರವು. ಈ ವಿಧವಾಗಿ ಯೋಚನೆಯನ್ನು ಮಾಡುತ್ತಾ ಆ ಹದ್ದು ನೆಟ್ಟ ದೃಷ್ಟಿಯುಳ್ಳದ್ದಾಗಿ ಒಂದು ಕ್ಷಣ ಮಾತ್ರದವರೆಗೂ ಸುಮ್ಮನಿದ್ದಿತು. ಆಶ್ಚರ್ಯ! ಈ ಕಾರಣದಿಂದಲೇ ನೀತಿ ನಿಪುಣರಾದವರು ದುರ್ಗದ ಬಲವನ್ನು ಬಹುವಿಧವಾಗಿ ಕೊಂಡಾಡಿರುವರು. ದುರ್ಗ ಬಲವಿರುವ ಶತ್ರುವು ಸ್ವತಃ ದುರ್ಬಲನಾದರೂ ಅವನನ್ನು ಸುಲಭವಾಗಿ ನಿಗ್ರಹಿಸಲಾಗುವುದಿಲ್ಲ. ರಾಜನಾದವನಿಗೆ ಒಂದು ದುರ್ಗದಿಂದ ಎಷ್ಟು ಕಾರ್ಯವು ಸಿದ್ಧಿಸುವುದೋ ಅದನ್ನು 1,000 ಆನೆಗಳಿಂದಲೂ 1,00,000 ಉತ್ತಮ ಕುದುರೆಗಳಿಂದಲೂ ಸಾಧಿಸಲು ಸಾಧ್ಯವಾಗಲಾರದು. ಯಾವ ಶತ್ರುವಿನ ದುರ್ಗದ ಮರ್ಮಗಳು ತಾವಾಗಿಯೇ ಪ್ರಕಾಶಕ್ಕೆ ಬರುವುದಿಲ್ಲವೋ
ಅವನು ಬಲವಾದ ಆ ದುರ್ಗದಲ್ಲಿರಲು ಯಾರಿಂದಲೂ ಎಂದಿಗೂ ಪರಾಜಯವನ್ನು ಹೊಂದುವುದಿಲ್ಲವೆಂಬುದು ಸಿದ್ಧವು. ಇಂತೆಂದು ದುರ್ಗದ ಬಲವನ್ನು ಪ್ರಶಂಸೆ ಮಾಡುತ್ತಾ ಕೋಪದಿಂದ ಕೆಂಪೇರಿದ ಕಣ್ಣುಗಳುಳ್ಳದ್ದಾಗಿ ಎರಡು ಪಕ್ಷಿಗಳು ಯಥಾಸುಖವಾಗಿ ಮಾಡುತ್ತಿದ್ದ ಕೂಜಿತ ಧ್ವನಿಯನ್ನು ಕೇಳುತ್ತಾ ಆಕಾಶಕ್ಕೆ ಹಾರಿತು. ಆಗ ಬುದ್ಧಿಶಾಲಿನಿಯು ದುರ್ಗ ಬಲವನ್ನು ಆಶ್ರಯಿಸಿದುದು ಆದ ಹೆಣ್ಣು ಕಪೋತವು ಪರಾಕ್ರಮಿಯು ಶತ್ರುವು ಆದ ಆ ಗೃಧ್ರವನ್ನು ಕಂಡು ಗಂಡನಾದ ಪಾರಿವಾಳಕ್ಕೆ ಹೇಳತೊಡಗಿತು. ಕಲರವೆಯು ಹೇಳುತ್ತದೆ, ಪ್ರಿಯನೇ, ನೀನು ಎಲ್ಲವನ್ನೂ ಚೆನ್ನಾಗಿ ಬಲ್ಲವನು, ಸಕಲ ಕಾಮಿಗಳಿಗೂ ಇಂಪಾದ ಕಲಧ್ವನಿಯುಳ್ಳವನು. ಪ್ರಬಲ ಶತ್ರುವಾದ ಈ ಶೇನವು ನಿನ್ನ ಕಣ್ಣುಗಳಿಗೂ ಗೋಚರವಾಗಿರುವುದಲ್ಲವೇ? ಹೆಣ್ಣು ಪಾರಿವಾಳದ ಈ ಮಾತುಗಳನ್ನು ಕೇಳಿ ಪತಿಯಾದ ಪಾರಾವತವು ತಾತ್ಸಾರದಿಂದ ಹೆಂಡತಿಯನ್ನು ಕುರಿತು, ಪ್ರಿಯೆ, ನಿನಗೆ ಅದನ್ನು ಕುರಿತು ಚಿಂತೆ ಏಕೆ ಎಂದು ಹೇಳಿತು. ಆಗ ಗಂಡು ಪಕ್ಷಿಯು ಹೇಳುತ್ತದೆ, ಮಂಗಳೆಯೇ, ಈ ಲೋಕದಲ್ಲಿ ಸಂಚರಿಸುವ ಪಕ್ಷಿಗಳು ಎಷ್ಟು ವಿಧಗಳಾಗಿಲ್ಲ. ಎಷ್ಟು ಪಕ್ಷಿಗಳು ಈ ದೇವಾಲಯಗಳ ಗೋಪುರಗಳಲ್ಲಿಯೇ ವಾಸ ಮಾಡಿಕೊಂಡಿರುವುದಿಲ್ಲ. ಪ್ರಿಯಳೇ, ನಾವಿಬ್ಬರು ಇಲ್ಲಿ ಸುಖದಿಂದ ವಾಸಿಸುತ್ತಿರುವುದನ್ನು ಎಷ್ಟು ಪಕ್ಷಿಗಳು ನೋಡಿರುವುದಿಲ್ಲ. ಅವುಗಳೆಲ್ಲವುಗಳಿಗೂ ನಾವು ಭಯಪಡಬೇಕಾದ ಪ್ರಸಂಗ ಒದಗಿದರೆ ನಮಗೆ ಮುಂದೆ ಸುಖವೆಲ್ಲಿಯದು. ಎಲವು ಶುಭಗಾತ್ರಿಯೇ, ನೀನು ನನ್ನೊಡನೆ ಸುಖವಾಗಿ ವಿಹರಿಸುತ್ತಿರು. ಈ ಚಿಂತೆಯನ್ನು ಬಿಟ್ಟುಬಿಡು. ನೀಚವಾದ ಈ ಹದ್ದಿನ ವಿಷಯವಾಗಿ ನನ್ನ ಹೃದಯದಲ್ಲಿ ಸ್ವಲ್ಪವಾದರೂ ಗಣನೆ ಎಂಬುದಿಲ್ಲ. ಈ ವಿಧವಾದ ಗಂಡು ಹಕ್ಕಿಯ ಮಾತುಗಳನ್ನು ಕೇಳಿ ಹೆಣ್ಣು ಹಕ್ಕಿಯು ಮೌನವನ್ನು ಅವಲಂಬಿಸಿಕೊಂಡು ಪತಿಯ ಪಾದಗಳಲ್ಲಿಯೇ ನ್ಯಸ್ತ ದೃಷ್ಟಿಯುಳ್ಳವಳಾಗಿ ಸುಮ್ಮನಿರುತ್ತಿದ್ದಳು. ಗಂಡನಿಗೆ ಹಿತವನ್ನು ಮಾಡಲೆಳೆಸಿದ ಪತ್ನಿಯು ಸರಿಯಾದ ಮಾರ್ಗವನ್ನು ತೋರಿಸಿಕೊಡಲು ಅರ್ಹಳಾದರೂ ಪಾತಿವೃತ್ಯದಿಂದ ನಿತ್ಯವೂ ಗಂಡನಿಗೆ ಸಂತೋಷವುಂಟಾಗುವಂತೆ ಅವನ ಮಾತಿನಂತೆಯೇ ನಡೆದುಕೊಳ್ಳಬೇಕು. ಮತ್ತೊಂದು ದಿನವೂ ಆ ಶೇನವು ಅಲ್ಲಿಗೆ ಬಂದಿತು ಮತ್ತು ಆಯುಕ್ಷಯವಾದವನನ್ನು ಮೃತ್ಯು ದೇವತೆಯು ನೋಡುವಂತೆ ಎಡಬಿಡದ ನೋಟದಿಂದ ಆ ಕಪೋತ ದಂಪತಿಗಳನ್ನು ನೋಡುತ್ತಿದ್ದಿತು. ಬಳಿಕ ಪ್ರಾಸಾದದ ಸುತ್ತಲೂ ಪ್ರದಕ್ಷಿಣೆಯಾಗಿ ಸುತ್ತುತ್ತಾ ಆ ಗಿಡಗವು ಪಾರಿವಾಳಗಳು ತಮ್ಮ ಗೂಡಿಗೆ ಪ್ರವೇಶಿಸುವ ಮತ್ತು ಹೊರಗೆ ಬರುವ ಮಾರ್ಗಗಳನ್ನು ತಿಳಿದುಕೊಂಡು ಆಕಾಶ ಮಾರ್ಗದಲ್ಲಿಯೇ ಹೊರಟು ಹೋಯಿತು. ಆ ಶೇನವು ಆಕಾಶದಲ್ಲಿ ಹಾರಿಹೋಗಲು ಗಂಡನಿಗೆ ಪ್ರಿಯಳಾದ ಆ ಹೆಣ್ಣು ಕಪೋತವು, ರಮಣನೆ, ನಮ್ಮ ಶತ್ರುವಾದ ಆ ಪಕ್ಷಿಯು ಬಂದಿದ್ದುದನ್ನು ನೀನು ಕಂಡೆಯಾ ಎಂದು ಪ್ರಶ್ನೆ ಮಾಡಿದಳು. ಅದರ ಮಾತನ್ನು ಕೇಳಿ ಮತ್ತೆ ಗಂಡು ಹಕ್ಕಿಯು ಹೇಳತೊಡಗಿತು, ಎಲವು ಹುಚ್ಚಿಯೇ, ಹುಟ್ಟಿದಂದಿನಿಂದಲೂ ಆಕಾಶದಲ್ಲಿಯೇ ವಿಹರಿಸುತ್ತಿರುವ ನನಗೆ ಈ ಗಿಡಗವು ತಾನೇ ಏನು ಮಾಡಬಲ್ಲದು? ಈ ನನ್ನ ದುರ್ಗವೋ ಸ್ವರ್ಗಕ್ಕೆ ಸಮಾನವಾಗಿರುವುದು. ಇಲ್ಲಿ ಯಾವ ಶತ್ರುಗಳ ಭಯವೂ ಇಲ್ಲವು. ಆಕಾಶ ಮಾರ್ಗದಲ್ಲಿ ಹಾರಾಡುವ ವಿಷಯದಲ್ಲಿ ನಾನು ಎಷ್ಟು ಗತಿಭೇದವನ್ನು ತಿಳಿದಿರುವೆನೋ ಅಷ್ಟನ್ನು ಆ ಪಕ್ಷಿಯು ತಿಳಿದಿರಲಾರದು. ಮೇಲಿನಿಂದ ಕೆಳಕ್ಕೆರಗುವುದು, ಮೇಲಕ್ಕೆರಗುವುದು, ಒಂದೇ ಮಟ್ಟದಲ್ಲಿ ಹಾರುವುದು, ಕಾಂಡಗಮನ, ವ್ಯಾಡಕ, ಪಾಟಿಕ, ಜಾರುವುದು ಮತ್ತು ಮಂಡಲಾಕಾರವಾಗಿ ತಿರುಗುವುದು ಎಂಬುದಾಗಿ ಪಕ್ಷಿಗಳ ಹಾರಾಟವು 8 ವಿಧವಾಗಿರುವುದೆಂದು ಹೇಳಲ್ಪಟ್ಟಿರುವುದು. ಪ್ರಿಯೆ, ಪೋತಿ, ಆಕಾಶ ಮಾರ್ಗದಲ್ಲಿ ನನಗೆ ಇವುಗಳೆಲ್ಲವುಗಳಲ್ಲಿಯೂ ಇರುವ ಕೌಶಲ್ಯವು ಎಂದಿಗೂ ಯಾವ ಪಕ್ಷಿಗೂ ಇರುವುದಿಲ್ಲ. ಕಾಂತೆ, ನೀನು ಸುಖದಿಂದಿರು. ನಾನು ಜೀವಿಸಿರುವವರೆಗೂ ನಿನಗೆ ಚಿಂತೆಗೇತಕ್ಕೆ? ಇಂತೆಂದ ಗಂಡನ ಮಾತುಗಳನ್ನು ಕೇಳಿ ಆ ಪತಿವ್ರತೆಯಾದ ಹೆಣ್ಣು ಕಪೋತವು ಮೂಕವಾಗಿ ನಿಂತಿದ್ದಿತು. ಮತ್ತೊಂದು ದಿವಸವೂ ಆ ಶೇನವು ಗೋಪುರಕ್ಕೆ ಸ್ವಲ್ಪ ದೂರದಲ್ಲಿಯೇ ಭಾಗವಾದ ಒಂದು ಕಲ್ಲಿನ ಮೇಲೆ ಕುಳಿತುಕೊಂಡು ಬಹಳ ಸಂತೋಷಗೊಂಡಂತೆ ಕಾಣುತ್ತಿದ್ದಿತು. ಒಂದು ಪ್ರಹರದವರೆಗೂ ಅಲ್ಲಿ ಕುಳಿತುಕೊಂಡು ಆ ಪಾರಿವಾಳಗಳ ಗೂಡನ್ನೇ ಗುರಿಯಿಟ್ಟು ನೋಡುತ್ತಾ ಶೇನವು ಪುನಃ ಹೊರಟು ಹೋಯಿತು. ಅದನ್ನು ಕಂಡು ಹೆಣ್ಣು ಪಕ್ಷಿಯು ಗಂಡನಿಗೆ ಮತ್ತೆ ಹೇಳಿತು, ಪ್ರಿಯನೇ, ಈ ಸ್ಥಾನವು ಆ ದುಷ್ಟ ಪಕ್ಷಿಯ ದೃಷ್ಟಿಗೆ ಬಿದ್ದು ಕಲುಷಿತವಾಗಿರುವುದು. ಇದನ್ನು ನಾವು ಖಂಡಿತವಾಗಿಯೂ ಬಿಡತಕ್ಕದ್ದು. ಇಂದು ಆ ಕ್ರೂರ ಪಕ್ಷಿಯು ಬಹಳ ಸಮೀಪದಲ್ಲಿಯೇ ಕುಳಿತುಕೊಂಡು ಅತ್ಯಂತ ಹರ್ಷಗೊಂಡಂತೆ ಕಾಣುತ್ತಿದ್ದಿತು. ಗಂಡು ಹಕ್ಕಿಯಾದರೋ ಪೂರ್ವದಂತೆಯೇ ಉದಾಸೀನ ಭಾವದಿಂದ ಪುನಃ ಹೇಳತೊಡಗಿತು, ಪ್ರಿಯೆ, ಅದು ನಮಗೆ ಏನನ್ನು ತಾನೇ ಮಾಡಬಲ್ಲದು? ಈ ತಳಮಳವು ಸ್ತ್ರೀಯರಿಗೆ ಸ್ವಭಾವವಾಗಿಯೇ ಇರುವುದು. ಅವರು ಸಾಧಾರಣವಾಗಿ ಭಯಗೊಳ್ಳುವವರೇ ಅಲ್ಲವೇ? ಮಾರನೆಯ ದಿನವೂ ಆ ಶೇನವು ಬಂದು ಅವರಿಬ್ಬರಿಗೂ ಎದುರಾಗಿಯೇ ಕುಳಿತುಕೊಂಡು 2 ಯಾಮಗಳವರೆಗೂ ಕದಲಲೇ ಇಲ್ಲ. ಪುನಃ ಅವುಗಳು ಬಂದು ಹೋಗುವ ಬಿಲಮಾರ್ಗವನ್ನೇ ಪರೀಕ್ಷಿಸುತ್ತಾ ಬೇಗನೆಯೇ ಹಿಂತಿರುಗಿತು. ಆ ಪಕ್ಷಿಯು ಹೊರಟು ಹೋಗಲು ಹೆಣ್ಣು ಕಪೋತವು ಗಂಡನಿಗೆ ಹೇಳಿತು, ನಾಥ, ನಾವು ಬೇರೆ ಸ್ಥಳಕ್ಕೆ ಹೋಗೋಣ. ಇಲ್ಲಿ ನಮಗೆ ಮೃತ್ಯುವೇ ಸನ್ನಿಹಿತವಾಗಿರುವುದು.
ಪ್ರಿಯನೇ, ಈ ದುಷ್ಟ ಪಕ್ಷಿಯು ನಾಶವನ್ನು ಹೊಂದಿದ ಮೇಲೆ ನಾವು ಪುನಃ ಇಲ್ಲಿಗೆ ಬಂದು ಸುಖವಾಗಿರೋಣ. ಕಾಂತ, ಯಾವ ಪಕ್ಷಿಗೆ ಎಲ್ಲೆಲ್ಲಿಯೂ ಓಡಾಡುವ ಶಕ್ತಿ ಇದ್ದು ಸುಲಭವಾಗಿ ಜೀವನವು ಸಾಗುತ್ತಿರುವುದೋ ಅದು ಬುದ್ಧಿಯುಳ್ಳದ್ದಾದರೆ ತನ್ನ ದೇಶವೆಂಬ ಅನುರಾಗದಲ್ಲಿ ಸಿಕ್ಕಿ ನಾಶವನ್ನು ಹೊಂದಬಹುದೇ? ಯಾವನು ಅಪಾಯದಿಂದ ಕೂಡಿದ ತನ್ನ ದೇಶವನ್ನು ಬಿಟ್ಟು ಬೇರೆ ಸ್ಥಳಕ್ಕೆ ಹೋಗುವುದಿಲ್ಲವೋ ಅವನೇ ಕುಂಟನು. ಅವನು ಎಂದಾದರೂ ನದಿ ಪ್ರವಾಹದಿಂದ ದಡದಲ್ಲಿರುವ ವೃಕ್ಷವೆಂತೋ ಅಂತೂ ನಾಶವನ್ನೇ ಹೊಂದುವನು. ಪತ್ನಿಯು ಹೇಳಿದ ಈ ಮಾತುಗಳನ್ನು ಕೇಳಿಯೂ ಗಂಡು ಪಾರಿವಾಳವು ಮುಂದಾಗಬೇಕಾದ ಅನರ್ಥದಿಂದ ಚೋದಿತನಾಗಿ ಪುನಃ ಅಸಡ್ಡೆಯಿಂದಲೇ, ಪ್ರಿಯೇ, ನೀನೆಂದಿಗೂ ಆ ಪಕ್ಷಿಗೆ ಭಯಗೊಳ್ಳಬೇಡ ಎಂದಿತು. ಮತ್ತೊಂದು ದಿನ ಆ ಗಿಡಗವು ಪ್ರಾತಃ ಕಾಲದಲ್ಲಿಯೇ ಬಂದು ಆ ಪಕ್ಷಿಗಳ ಗೂಡಿನ ಬಾಗಿಲ ಬಳಿಯಲ್ಲಿಯೇ ಕುಳಿತು ಸಾಯಂಕಾಲದವರೆಗೂ ನೋಡಿ ಹೊರಟು ಹೋಯಿತು. ಸೂರ್ಯನು ಅಸ್ತಾಚಲವನ್ನು ಸೇರಿದನು. ಶೇನವು ಹೊರಟು ಹೋಯಿತು. ಆಗ ಹೆಣ್ಣು ಪಾರಿವಾಳವು ತಮ್ಮ ಗೂಡಿನಿಂದ ಹೊರಕ್ಕೆ ಬಂದು ಗಂಡನನ್ನು ಕುರಿತು ಪುನಃ ಹೇಳತೊಡಗಿತು. ನಾಥ, ಈ ಸ್ಥಾನವನ್ನು ಬಿಟ್ಟು ಹೊರಡಲು ಇದೇ ಸಕಾಲವಾಗಿರುವುದು. ಸದ್ಬುದ್ಧಿಯೇ, ನನ್ನನ್ನು ತ್ಯಜಿಸಿದರೂ ಚಿಂತೆಯಿಲ್ಲ. ಶೇನ ರೂಪವಾದ ಮೃತ್ಯುವು ದೂರದಲ್ಲಿ ಇರುವಾಗಲೇ ನೀನು ಇಲ್ಲಿಂದ ಹೊರಟು ಹೋಗು. ನೀನೊಬ್ಬನು ಜೀವದಿಂದಿರುವೆಯಾದರೆ ಈ ಭೂಮಂಡಲದಲ್ಲಿ ಅಪ್ರಾಪ್ಯವಾದುದು ಯಾವುದೂ ಇಲ್ಲವು. ಪುನಃ ಹೆಂಡತಿಯನ್ನು, ಸ್ನೇಹಿತರನ್ನು, ಧನವನ್ನು, ಮತ್ತೊಂದು ಮನೆಯನ್ನು ಸಂಪಾದಿಸಬಹುದು. ಪುರುಷನಾದವನು ಹೆಂಡತಿಗಿಂತಲೂ ಧನಕ್ಕಿಂತಲೂ ಹೆಚ್ಚಾಗಿ ತನ್ನನ್ನು ರಕ್ಷಿಸಿಕೊಳ್ಳುವವನಾದರೆ ಹರಿಶ್ಚಂದ್ರ ಮಹಾರಾಜನಂತೆ ಸಕಲವನ್ನು ಪುನಃ ಸಂಪಾದಿಸಲು ಶಕ್ತನಾಗುವನು. ಪ್ರತಿಯೊಬ್ಬನಿಗೂ ತನ್ನ ಆತ್ಮನೇ ಪ್ರಿಯವಾದ ಬಂಧುವು. ಅದೇ ಮಹೈಶ್ವರ್ಯವು. ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ 4 ಪುರುಷಾರ್ಥಗಳನ್ನು ಸರ್ವೋತ್ತಮನಾದ ಆ ಆತ್ಮನೇ ಸಂಪಾದಿಸುವನು. ಆತ್ಮವು ಎಲ್ಲಿಯವರೆಗೆ ಕ್ಷೇಮವಾಗಿರುವುದೋ ಅಲ್ಲಿಯವರೆಗೂ 3 ಲೋಕಗಳಲ್ಲಿಯೂ ಕ್ಷೇಮವೇ. ಬುದ್ಧಿವಂತನಾದವನು ಆ ಕ್ಷೇಮವನ್ನು, ಯಶಸ್ಸನ್ನು ಏಕಕಾಲದಲ್ಲಿಯೇ ಇಚ್ಛಿಸುತ್ತಿರುವನು. ಯಶಸ್ಸಿಲ್ಲದವನ ಆರೋಗ್ಯವು ಯಾವುದಿರುವುದೋ ಅದಕ್ಕಿಂತಲೂ ಮರಣವೇ ಶ್ರೇಯಸ್ಕರವು. ಈ ಕೀರ್ತಿಯನ್ನು ಮನುಷ್ಯರು ನೀತಿಮಾರ್ಗವನ್ನು ಅನುಸರಿಸುವುದರಿಂದಲೇ ಸಂಪಾದಿಸುವರು. ನಾಥ, ಆದುದರಿಂದ ನನ್ನ ಈ ನೀತಿಯ ಮಾತುಗಳನ್ನು ಕೇಳಿ ನೀನು ಈ ಸ್ಥಳವನ್ನು ಬಿಟ್ಟು ಹೊರಟು ಹೋಗು. ಬೆಳಗಾಗುವುದರಲ್ಲಿ ಹಾಗೆ ಹೋಗದಿದ್ದರೆ ಕಾಲವು ಮಿಂಚಿದ ಮೇಲೆ ನನ್ನ ಮಾತುಗಳನ್ನು ಸ್ಮರಿಸಿಕೊಳ್ಳುವೆ. ಇಂತೆಂದು ತೀಕ್ಷ್ಣ ಬುದ್ಧಿಯುಳ್ಳ ಆ ಹೆಣ್ಣು ಪಾರಿವಾಳವು ಬಹುವಿಧವಾಗಿ ಹೇಳಿದರೂ ಗಂಡು ಹಕ್ಕಿಯು ಮುಂದಾಗಬೇಕಾದ ಅನರ್ಥದ ಬಲದಿಂದ ತಡೆಯಲ್ಪಟ್ಟು ತನ್ನ ಸ್ಥಾನವನ್ನು ಬಿಟ್ಟು ಕದಲಲೇ ಇಲ್ಲ. ಅಗಸ್ತ್ಯ ಮುನಿಯೇ, ಬಳಿಕ ಪ್ರಾತಃ ಕಾಲವಾಗಲು ಬಲಶಾಲಿಯಾದ ಆ ಶೇನವು ಪುನಃ ಸ್ವಲ್ಪ ಆಹಾರವನ್ನು ತೆಗೆದುಕೊಂಡು ಬಂದು ಆ ಗೂಡಿನ ಹೊರಬಾಗಿಲನ್ನು ತಡೆದು ಕುಳಿತು ಬಿಟ್ಟಿತು. ಸೂಕ್ಷ್ಮ ಬುದ್ಧಿಯುಳ್ಳ ಆ ಗಿಡಗವು ಕೆಲವು ದಿವಸಗಳವರೆಗೂ ಹಾಗೆಯೇ ಕುಳಿತಿದ್ದು ಒಮ್ಮೆ ಗಂಡು ಪಾರಿವಾಳವನ್ನು ಕುರಿತು ಇಂತೆಂದಿತು. ಪರಾಕ್ರಮಹೀನನಾದ ನನಗೆ ಧಿಕ್ಕಾರವಿರಲಿ. ಎಲೈ ಮೂಢನೆ, ಏನು ಮಾಡುತ್ತಿರುವೆ? ನನ್ನೊಡನೆ ಯುದ್ಧವನ್ನು ಮಾಡು. ನನ್ನ ಮಾತುಗಳನ್ನು ಕೇಳಿ ಹೊರಕ್ಕೆ ಬಾ. ಇಲ್ಲದಿದ್ದರೆ ಹಸಿವಿನಿಂದಲೇ ದೇಹವು ಕೃಶವಾಗುತ್ತಿರಲು ಬಳಿಕ ಮರಣವನ್ನು ಹೊಂದಲು ಖಂಡಿತವಾಗಿಯೂ ನರಕವನ್ನೇ ಹೊಂದುವೆ. ನೀವು ಇಬ್ಬರಿರುವಿರಿ, ನಾನಾದರೂ ಏಕಾಕಿಯು. ಜಯ ಪರಾಜಯಗಳು ಅನಿಶ್ಚಿತಗಳಾಗಿರುವವು. ಆಹಾರಕ್ಕಾಗಿ ಹೊಡೆದಾಡುವ ಪ್ರಾಣಿಗೆ ಸತ್ತರೆ ಸ್ವರ್ಗವು ಲಭಿಸುವುದು, ಗೆದ್ದರೆ ದುರ್ಗ ಲಾಭವು. ಯಾರು ಪುರುಷ ಪ್ರಯತ್ನವನ್ನು ಅವಲಂಬಿಸಿಯೇ ಬುದ್ಧಿಪೂರ್ವಕವಾಗಿ ಕಾರ್ಯಗಳಿಗೆ ಕೈ ಹಾಕುವರೋ ಅವರ ಪೌರುಷದಿಂದ ಚೋದಿತವಾಗಿ ದೈವವು ಅವರಿಗೆ ಸಹಾಯವನ್ನು ಮಾಡುತ್ತಿರುವುದು. ಇಂತೆಂದು ಶೇನವು ಹೇಳುತ್ತಿರಲು ಹೆಂಡತಿಯಿಂದಲೂ ಪ್ರೋತ್ಸಾಹಗೊಳಿಸಲ್ಪಟ್ಟ ಆ ಪಾರಿವಾಳವು ತನ್ನ ಬಿಲದ ಮಾರ್ಗದಲ್ಲಿಯೇ ಕುಳಿತುಕೊಂಡು ಆ ಗಿಡಗನೊಡನೆ ಯುದ್ಧವನ್ನು ಮಾಡತೊಡಗಿತು. ಹಸಿವು ಬಾಯಾರಿಕೆಗಳಿಂದ ಕೃಶವಾದ ಆ ಗಂಡು ಹಕ್ಕಿಯು ಬಲಿಷ್ಠವಾದ ಶೇನ ಪಕ್ಷಿಯಿಂದ ನಿಮಿಷ ಮಾತ್ರದಲ್ಲಿಯೇ ಹಿಡಿಯಲ್ಪಟ್ಟಿತು. ಅದನ್ನು ಕಾಲುಗಳಲ್ಲಿ ಬಲವಾಗಿ ಹಿಡಿದುಕೊಂಡು ಶೇನವು ಕೊಕ್ಕಿನಿಂದ ಹೆಣ್ಣು ಪಕ್ಷಿಯನ್ನು ಕಚ್ಚಿಕೊಂಡಿತು. ಇಂತು ಎರಡನ್ನೂ ತೆಗೆದುಕೊಂಡು ಆ ಶೇನವು ಶೀಘ್ರದಲ್ಲಿ ಮೇಲಕ್ಕೆ ಹಾರತೊಡಗಿತು. ಇತರ ಪಕ್ಷಿಗಳ ಗೊಡವೆಯಿಲ್ಲದೆ ಯಥೇಚ್ಛವಾಗಿ ಭಕ್ಷಿಸುವುದಕ್ಕೆ ಅನುಕೂಲವಾಗಿರುವ ಸ್ಥಳವು ಯಾವುದೆಂದು ಚಿಂತಿಸಿತು. ಆಗ ಹೆಣ್ಣು ಪಾರಿವಾಳವು ಗಂಡನನ್ನು ಕುರಿತು ಬುದ್ಧಿಯುಕ್ತಗಳಾದ ಮಾತುಗಳನ್ನು ಪುನಃ ಹೇಳಿತು. ನಾಥ, ನಾನು ಎಷ್ಟು ವಿಧವಾಗಿ ಹೇಳಿದರೂ ನೀನು ಹೆಂಗಸಿನ ಮಾತೆಂದು ಅಸಡ್ಡೆಯಿಂದ ನನ್ನ ಮಾತುಗಳನ್ನು ನಿರಾಕರಿಸಿದೆ. ಆದುದರಿಂದಲೇ ನಿನಗೆ ಈ ದುರವಸ್ಥೆಯು ಪ್ರಾಪ್ತವಾಯಿತು. ಅಬಲೆಯಾದ ನಾನು ಮತ್ತೇನನ್ನು ತಾನೇ ಮಾಡಲಿ? ಪ್ರಿಯನೇ, ಈಗಲಾದರೂ ನಾನು ಹೇಳುವ ಒಂದು ಮಾತನ್ನು ಲಾಲಿಸಿ ಅದರಂತೆ ನಡೆದುಕೋ. ನಾನು ನಿನಗೆ ಹಿತವಾದುದನ್ನೇ ಹೇಳುವೆನು.
ಹಿಂದು ಮುಂದುಗಳನ್ನು ವಿಚಾರಿಸದೆ ಹಾಗೆ ಮಾಡು. ನನ್ನ ಈ ಒಂದು ಮಾತಿನಿಂದ ನಡೆದುಕೊಳ್ಳುವುದರಿಂದ ನೀನು ಸ್ತ್ರೀಜಿತನಾಗುವುದಿಲ್ಲ. ನಾನು ಈ ಪಕ್ಷಿಯ ಬಾಯಿಯಲ್ಲಿ ಇದ್ದಂತೆಯೇ ಇದು ಭೂಮಿಯಲ್ಲಿ ಕುಳಿತುಕೊಳ್ಳುವುದಕ್ಕೆ ಮೊದಲೇ ನೀನು ಆತ್ಮವಿಮೋಚನವನ್ನು ಮಾಡಿಕೊಳ್ಳಬಹುದು. ಶತ್ರುವಾದ ಇದರ ಕಾಲುಗಳನ್ನು ಬಲವಾಗಿ ಕಚ್ಚಿಬಿಡು. ಹೆಂಡತಿಯ ಈ ಮಾತನ್ನು ಕೇಳಿ ಆ ಪಾರಿವಾಳವು ಅಂತೆಯೇ ಗಿಡಗನ ಪಾದವನ್ನು ಬಲವಾಗಿ ಕಚ್ಚಿತು. ಕಾಲಿನ ವೇದನೆಯನ್ನು ತಾಳಲಾರದೆ ಆ ಗಿಡಗವು ಬಹಳವಾಗಿ ಚೀತ್ಕಾರವನ್ನು ಮಾಡತೊಡಗಿತು. ಆ ಚೀತ್ಕಾರದ ಫಲವಾಗಿ ಬಾಯಿಯಲ್ಲಿದ್ದ ಹೆಣ್ಣು ಪಾರಿವಾಳವು ಬಿಡುಗಡೆಯನ್ನು ಹೊಂದಿತು. ಕಾಲುಗಳ ಬೆರಳುಗಳು ಸಡಿಲವಾಗಲು ಆ ಗಂಡು ಹಕ್ಕಿಯು ಕೆಳಗೆ ಬಿದ್ದಿತು. ವಿಪತ್ಕಾಲಗಳಲ್ಲಿಯೂ ಧೀರರಾದವರು ಪುರುಷಾಕಾರವನ್ನು ಎಂದಿಗೂ ತ್ಯಜಿಸಬಾರದು. ಬಲಶಾಲಿಯಾದ ಆ ಗಿಡಗನ ಚಂಚು ಪುಟದ ಹಿಡಿತವೆಲ್ಲಿ, ಅದರ ಪಾದ ಪೀಡನದ ಬಲವೆಲ್ಲಿ? ಇಂತಹ ಶತ್ರುಭೂತವಾದ ಪಕ್ಷಿಯ ಹಿಡಿತದಿಂದ ಆ ಎರಡು ದುರ್ಬಲ ಪಕ್ಷಿಗಳ ಬಿಡುಗಡೆ ಎಂಬುದಲ್ಲಿ? ದುರ್ಬಲನಾದರೂ ಪ್ರಯತ್ನಶಾಲಿಯಾದವನಿಗೆ ದೈವವು ಸತ್ಫಲವನ್ನೇ ಕೈಗೂಡಿಸುವುದು. ಆದುದರಿಂದ ಅವರವರ ಅದೃಷ್ಟಾನುಸಾರವಾಗಿ ಯಾವಾಗಲೂ ಪ್ರಯತ್ನವು ಫಲವನ್ನು ಕೊಟ್ಟೇ ಕೊಡುವುದು. ಆ ಕಾರಣದಿಂದಲೇ ಬುದ್ಧಿವಂತರು ವಿಪತ್ಕಾಲಗಳಲ್ಲಿಯೂ ಸಹ ಪುರುಷ ಪ್ರಯತ್ನವನ್ನೇ ಹೊಗಳುತ್ತಿರುವರು. ಬಳಿಕ ಕಾಲಕ್ರಮದಲ್ಲಿ ಆ ಎರಡು ಪಕ್ಷಿಗಳು ಸರಿಯೂ ನದಿಯ ತೀರದಲ್ಲಿ ಮರಣವನ್ನು ಹೊಂದಿದವು. ಗಂಡು ಪಕ್ಷಿಯು ಮುಕ್ತಿಪುರಿ ಎನಿಸಿದ ಅಯೋಧ್ಯೆಯಲ್ಲಿ ಒಬ್ಬ ವಿದ್ಯಾಧರನಾಗಿ ಜನಿಸಿತು. ಸರಯೂ ತೀರದಲ್ಲಿ ಮರಣವನ್ನು ಹೊಂದಿದ ಸಕಲ ಜಂತುಗಳಿಗೂ ಕಾಶಿವಾಸ ಪ್ರಾಪ್ತಿಯು ಲಭಿಸುವುದರಲ್ಲಿ ಸಂದೇಹವಿಲ್ಲ. ಆ ವಿದ್ಯಾಧರನು ಮಂದಾರಧಾಮನ ಮಗನಾಗಿ ಹುಟ್ಟಿ ಪರಿಮಳಾಲಯನೆಂದು ಹೆಸರನ್ನು ಪಡೆದನು. ಅನೇಕ ವಿದ್ಯೆಗಳಿಗೆ ನಿಲಯನು, ಕಲಾ ಕೌಶಲ್ಯಗಳ ನಿಧಿಯೂ ಆಗಿದ್ದ ಆತನು ಕೌಮಾರವನ್ನು ಹೊಂದುತ್ತಲೇ ಶಿವಭಕ್ತಿಯಲ್ಲಿ ನಿಷ್ಠೆಯುಳ್ಳವನಾಗಿ ಶಿವಭಕ್ತಿ ತತ್ಪರನಾಗಿರುತ್ತಿದ್ದನು. ಜ್ಞಾನೇಂದ್ರಿಯಗಳನ್ನು, ಕರ್ಮೇಂದ್ರಿಯಗಳನ್ನು, ಮನಸ್ಸನ್ನು ನಿಗ್ರಹಿಸಿಕೊಂಡು ನಿಶ್ಚಯವಾಗಿಯೂ ನಾನು ಈ ಜನ್ಮದಲ್ಲಿ ನಿತ್ಯವೂ ಏಕಪತ್ನಿ ವ್ರತವನ್ನೇ ಆಚರಿಸುವೆನು ಎಂಬುದಾಗಿ ನಿಯಮವನ್ನು ಸ್ವೀಕರಿಸಿದನು. ಪರಸ್ತ್ರೀ ಸಮಾಗಮವು ಆಯುಷ್ಯವನ್ನು, ಯಶಸ್ಸನ್ನು, ಬಲವನ್ನು, ಸೌಖ್ಯವನ್ನು, ಪರದಲ್ಲಿ ಸ್ವರ್ಗಪ್ರಾಪ್ತಿಯನ್ನು ಅಪಹರಿಸುವುದು. ಆದುದರಿಂದ ಪ್ರಾಜ್ಞನಾದವನು ಅದನ್ನು ದೂರದಲ್ಲಿಯೇ ತ್ಯಜಿಸಬೇಕು. ಅಲ್ಲದೆ ಪರಿಶುದ್ಧನಾದ ಆತನು ಹಿಂದಿನ ಜನ್ಮದ ಅಭ್ಯಾಸ ಬಲದಿಂದ ತ್ರಿಲೋಚನೇಶ್ವರನನ್ನೇ ಆಶ್ರಯಿಸುವ ಮತ್ತೊಂದು ಮಹಾನಿಯಮವನ್ನು ಕೈಗೊಂಡನು. ಆ ತ್ರಿಲೋಚನೇಶ್ವರ ಲಿಂಗವು ಸಕಲ ಪುಣ್ಯಗಳ ಆಶ್ರಯವು, ಸಕಲ ಪುರುಷಾರ್ಥಗಳನ್ನು ಕೊಡುವುದು, ಸಕಲ ಅಭೀಷ್ಟಗಳನ್ನು ನೆರವೇರಿಸುವುದು, ಶಾಶ್ವತ ಆನಂದಕ್ಕೆ ಏಕಾಂತ ಸಾಧನವೂ ಆಗಿರುವುದು. ಎಲ್ಲಿಯವರೆಗೆ ಶರೀರವು ರೋಗಾಭಿಭೂತವಾಗುವುದಿಲ್ಲವೋ, ಇಂದ್ರಿಯಗಳು ಶಿಥಿಲಗಳಾಗುವುದಿಲ್ಲವೋ, ಅಲ್ಲಿಯವರೆಗೂ ಕಾಶಿಯಲ್ಲಿರುವ ತ್ರಿಲೋಚನೇಶ್ವರನಿಗೆ ಪೂಜೆಯನ್ನು ಮಾಡದೆ ಅಣು ಮಾತ್ರವನ್ನು ಭೋಜನ ಮಾಡುವುದಿಲ್ಲ. ಈ ಪ್ರತಿಜ್ಞೆಗೆ ಅನುಸಾರವಾಗಿ ಮಂದಾರಧಾಮನ ಮಗನಾದ ಪರಿಮಳಾಲಯನು ನಿತ್ಯವೂ ಪ್ರಯತ್ನಪೂರ್ವಕವಾಗಿ ಕಾಶಿ ಕ್ಷೇತ್ರದಲ್ಲಿರುವ ತ್ರಿಲೋಚನೇಶ್ವರನ ದರ್ಶನಕ್ಕಾಗಿ ಬರುತ್ತಿದ್ದನು. ಆ ಹೆಣ್ಣು ಪಾರಿವಾಳವು ಪಾತಾಳ ಲೋಕದಲ್ಲಿ ನಾಗರ ಅಧೀಶ್ವರನಾದ ರತ್ನದೀಪನೆಂಬುವನ ಮನೆಯಲ್ಲಿ ರತ್ನಾವಳಿ ಎಂಬ ಹೆಸರನ್ನು ಪಡೆದು ಆತನಿಗೆ ಮಗಳಾಗಿ ಹುಟ್ಟಿದಳು. ರತ್ನದೀಪ ನಾಗೇಂದ್ರನ ಮಗಳು ಸಕಲ ನಾಗಕನ್ಯೆಯರಲ್ಲಿಯೂ ಸೌಂದರ್ಯ, ಸೌಶೀಲ್ಯ, ಕಲಾ ಪ್ರೌಢಿಮೆಗಳೆಂಬ ಸದ್ಗುಣಗಳಿಂದ ಅಸದೃಶಳಾಗಿ ರತ್ನಪ್ರಾಯಳೆನಿಸಿ ಪ್ರಖ್ಯಾತಳಾಗಿದ್ದಳು. ಆಕೆಗೆ ಇಬ್ಬರು ಸಖಿಯರಿದ್ದರು. ಒಬ್ಬಳ ಹೆಸರು ಪ್ರಭಾವತಿ, ಮತ್ತೊಬ್ಬಳು ಕಲಾವತಿ ಎಂದು ಕರೆಯಲ್ಪಡುತ್ತಿದ್ದಳು. ಇಬ್ಬರು ಆಕೆಯನ್ನು ನಿತ್ಯವೂ ಎಡಬಿಡದಿರುತ್ತಿದ್ದರು. ಅಗಸ್ತ್ಯ ಮುನಿಗೆ ನೆರಳು ಕಾಂತಿಗಳೆರಡು ಹೇಗೆ ಯಾರ ದೇಹವನ್ನು ಬಿಟ್ಟಿರುವುದಿಲ್ಲವೋ, ಹಾಗೆಯೇ ಆ ಇಬ್ಬರು ಸಖಿಯರು ರತ್ನಾವಳಿಯನ್ನು ಕ್ಷಣಮಾತ್ರವೂ ಅಗಲುತ್ತಿರಲಿಲ್ಲ. ಅವಳು ಬಾಲ್ಯಾವಸ್ಥೆಯು ಕಳೆದು ಯೌವನವು ಸ್ವಲ್ಪ ಸ್ವಲ್ಪವಾಗಿ ತಲೆದೋರುತ್ತಿರಲು ಶಿವಭಕ್ತಿ ತತ್ಪರನಾದ ತನ್ನ ತಂದೆಯನ್ನು ನೋಡಿ ತಾನು ನಿಯಮವನ್ನು ಸ್ವೀಕರಿಸಿದಳು. ತಂದೆಯೇ, ಪ್ರತಿದಿನದಲ್ಲಿಯೂ ಮೌನದಿಂದಿದ್ದು ಈ ನನ್ನ ಸಖಿಯರಿಬ್ಬರೊಡನೆ ಕಾಶಿಗೆ ಹೋಗಿ ತ್ರಿಲೋಚನೇಶ್ವರನ ಪೂಜೆಯನ್ನು ಮಾಡಿ ಮೌನವನ್ನು ಬಿಡುವೆನು. ಇದಕ್ಕೆ ತಪ್ಪಿ ನಡೆಯುವುದಿಲ್ಲ. ಇಂತೆಂದು ಪ್ರತಿ ಪ್ರಾತಃ ಕಾಲದಲ್ಲಿಯೂ ನಾಗಕನ್ಯೆಯು ಆ ನಾಗಕನ್ಯಕೆಯು ತನ್ನ ಸಖಿಯರೊಡನೆ ಕಾಶಿಯಲ್ಲಿ ತ್ರಿಲೋಚನೇಶ್ವರನ ಪೂಜೆಯನ್ನು ಮಾಡಿ ಮನೆಗೆ ಹಿಂದಿರುಗುತ್ತಿದ್ದಳು. ದಿನದಲ್ಲಿಯೂ ಆಕೆಯು ಸುವಾಸನಾ ವಿಶಿಷ್ಟಗಳಾದ ಅರಳಿದ ಪುಷ್ಪಗಳಿಂದ ವಿಚಿತ್ರ ಆಕಾರಗಳುಳ್ಳ ಹಾರಗಳನ್ನು ಕಟ್ಟಿ ಅವುಗಳನ್ನು ತ್ರಿಲೋಚನೇಶ್ವರನಿಗೆ ಅರ್ಪಿಸಿ ಪೂಜಿಸುತ್ತಿದ್ದಳು. ಮೂವರು ಸಖಿಯರು ಉತ್ತಮವಾದ ಗಾಂಧಾರ ರಾಗದಿಂದ ಮನೋಹರ ಗೀತವನ್ನು ಗಾನ ಮಾಡುತ್ತಿದ್ದರು. ಮೂವರು ರಾಸಕ್ರೀಡೆ ಎಂಬ ಭೇದವನ್ನು ಅನುಸರಿಸಿ ಮಂಡಲಾಕಾರವಾಗಿ ನೃತ್ಯವನ್ನು ಮಾಡುತ್ತಿದ್ದರು. ಅಲ್ಲದೆ ಮೂವರು ಲಯ ಮತ್ತು ತಾಳಗಳಲ್ಲಿ ಪಾರಂಗತರಾಗಿದ್ದು ಆನಂದ ಪರವಶರಾಗಿ ಮಹೇಶ್ವರನ ಸನ್ನಿಧಿಯಲ್ಲಿ ವೀಣೆ, ಕೊಳಲು, ಮೃದಂಗಗಳೇ ಮೊದಲಾದ ವಾದ್ಯಗಳನ್ನು ಬಾಜಿಸುತ್ತಿದ್ದರು. ಈ ವಿಧವಾಗಿ
ಆ ಮೂವರು ನಾಗಕುಮಾರಿಯರು ವಿಚಿತ್ರಗಳಾದ ಸುಗಂಧ ವಿಶಿಷ್ಟಗಳಾದ ಪುಷ್ಪಮಾಲೆಗಳಿಂದಲೂ ಸಾರಣೆ ಕಾರಣಗಳಿಂದಲೂ ಗಂಧಾದಿ ಲೇಪನೆಗಳಿಂದಲೂ ತ್ರಿಲೋಚನೇಶ್ವರನನ್ನು ಪೂಜಿಸುತ್ತಿದ್ದರು. ಒಮ್ಮೆ ವೈಶಾಖ ಮಾಸವು ಬರಲು ಶುಕ್ಲ ತೃತೀಯೆಯ ದಿನದಲ್ಲಿ ಅವರೆಲ್ಲರೂ ಹಗಲು ಉಪವಾಸವನ್ನು ಮಾಡಿ ರಾತ್ರಿಯಲ್ಲಿ ನೃತ್ಯದಿಂದಲೂ ಸಂಗೀತದಿಂದಲೂ ಕಥಾಶ್ರವಣದಿಂದಲೂ ಜಾಗರಣೆಯನ್ನು ಮಾಡಿದರು. ಮಾರನೆಯ ಚತುರ್ಥಿಯ ದಿನದ ಪ್ರಾತಃ ಕಾಲದಲ್ಲಿ ಪವಿತ್ರವಾದ ಪಿಲಿಪಿಲಾ ತೀರ್ಥದಲ್ಲಿ ಸ್ನಾನಗಳನ್ನು ಮಾಡಿ ತ್ರಿಲೋಚನೇಶ್ವರನನ್ನು ಪೂಜಿಸಿ ಆಯಾಸದಿಂದ ಆ ರಂಗಮಂಟಪದಲ್ಲಿಯೇ ನಿದ್ರಿಸುತ್ತಿದ್ದರು. ಆ ಬಾಲಿಕೆಯರು ನಿದ್ರಿಸುತ್ತಿದ್ದಂತೆಯೇ ತ್ರಿಲೋಚನೇಶ್ವರನು ಚಂದ್ರಾರ್ಧಶೇಖರನಾಗಿಯೂ ಶುದ್ಧವಾದ ಕರ್ಪೂರದಂತೆ ಶ್ವೇತವರ್ಣದ ದೇಹವುಳ್ಳವನಾಗಿಯೂ ತಲೆಯ ಮೇಲೆ ಜಡೆಗಳ ಕಿರೀಟವನ್ನು ಧರಿಸಿದವನಾಗಿಯೂ ಕಮಾಲ ವೃಕ್ಷಗಳ ನೆರಳಿನಂತೆ ನೀಲವಾದ ಕಂಠದಿಂದ ಒಪ್ಪುವವನಾಗಿಯೂ ಕಣಾರತ್ನಗಳಿಂದ ಹೊಳೆಯುತ್ತಿರುವ ಸರ್ಪಗಳನ್ನೇ ಭೂಷಣಗಳಾಗಿ ತಳೆದಿರುವವನಾಗಿಯೂ ಎಡಗಡೆಯ ಅರ್ಧ ದೇಹದಲ್ಲಿ ಶಕ್ತಿರೂಪಿಣಿಯಾದ ಪಾರ್ವತಿಯನ್ನು ಕೂಡಿಸಿಕೊಂಡಿರುವವನಾಗಿಯೂ ನಾಗಯಜ್ಞೋಪವೀತವನ್ನು ಧರಿಸಿರುವವನಾಗಿಯೂ ಆಗಿ ಹಾವಿನ ಒಡ್ಯಾಣದಿಂದಲೇ ಆ ಲಿಂಗದಿಂದಲೇ ಹೊರಬಂದು ಅವರನ್ನು ಕುರಿತು, ಕೆಲವು ಬಾಲಿಕೆಯರಿರ ಎಚ್ಚೆತ್ತುಕೊಳ್ಳಿರಿ ಎಂಬುದಾಗಿ ಹೇಳಿದನು. ಅವರು ಆ ಮಾತುಗಳಿಂದ ಎಚ್ಚೆತ್ತು ಆಕರ್ಣಾಂತಗಳಾದ ಕಣ್ಣುಗಳನ್ನು ಉಜ್ಜಿಕೊಳ್ಳುತ್ತಾ ಮೈ ಮುರಿಯುತ್ತಾ ಮುಖಗಳಿಂದ ಆಕಳಿಕೆಯ ಶಬ್ದಗಳನ್ನು ಮಾಡುತ್ತಾ ಎದ್ದು ಕುಳಿತುಕೊಂಡರು. ತಮ್ಮನ್ನು ಎಬ್ಬಿಸಿದವರು ಯಾರೆಂದು ಸಂಭ್ರಮಾನ್ವಿತವಾದ ಮನಸ್ಸಿನಿಂದ ಕೂಡಿದವರಾಗಿ ಮುಂದೆ ನೋಡುತ್ತಿರುವಂತೆಯೇ ಅನಿರೀಕ್ಷಿತವಾಗಿ ಪ್ರಸನ್ನನಾಗಿದ್ದ ತ್ರಿಲೋಚನೇಶ್ವರನು ಅವರಿಗೆ ಕಾಣಿಸಿದನು. ಚಿಹ್ನೆಗಳಿಂದ ಆತನೇ ಮಹೇಶ್ವರನೆಂಬುದನ್ನು ತಿಳಿದು ಆ ಬಾಲಕರು ನಮಸ್ಕಾರಗಳನ್ನು ಮಾಡಿದರು. ಮುಖಗಳಲ್ಲಿ ಹರ್ಷವನ್ನು ವ್ಯಕ್ತಗೊಳಿಸುತ್ತಿದ್ದರು. ಗದ್ಗದಿತವಾದ ಕ್ಷೀಣ ಸ್ವರದಿಂದಲೇ ಆತನನ್ನು ಸ್ತೋತ್ರ ಮಾಡಿದರು. ಶಂಭುವೆ, ಮಹೇಶ್ವರನೇ, ಸರ್ವವ್ಯಾಪಿಯೇ, ಸರ್ವಪ್ರದನೆ, ತ್ರಿಪುರ ಸಂಹಾರಕನೇ, ಅಂಧಕಾಸುರನನ್ನು ನಿಗ್ರಹಿಸಿದವನೇ, ನಿನಗೆ ಜಯವಾಗಲಿ. ಜಾಲಂಧರನನ್ನು ನಾಶ ಮಾಡಿದವನು, ಕಂದರ್ಪನ ದರ್ಪವನ್ನು ಅಪಹರಿಸಿದವನು, ಮೂರು ಲೋಕಗಳಿಗೆ ಕಾರಣನು, ಮೂರು ಲೋಕಗಳಿಗೂ ಅಭಿವೃದ್ಧಿಯನ್ನು ಉಂಟು ಮಾಡುವವನು ಆದ ನಿನಗೆ ಜಯವಾಗಲಿ. ಮೂರು ಲೋಕಗಳಲ್ಲಿಯೂ ವಾಸಮಾಡುವವನಾಗಿ ತ್ರಿಲೋಕ ನಿವಾಸಿಗಳಿಂದಲೂ ವಂದಿತನಾಗಿ ಭಕ್ತ ಜನರಿಗೆ ಅಧೀನನೆನಿಸಿ ಪ್ರಮಥ ಗಣಗಳಿಗೆಲ್ಲ ಸ್ವಾಮಿಯಾಗಿರುವ ನಿನಗೆ ಜಯವಾಗಲಿ. ಅಂಗಾಂಗಗಳಲ್ಲಿ ಆಭರಣಗಳಾಗಿ ಶೋಭಿಸುತ್ತಿರುವ ಸರ್ಪಗಳ ಹೆಡೆಗಳಲ್ಲಿರುವ ರತ್ನಗಳ ಕಾಂತಿಯಿಂದ ಬೆಳಗುತ್ತಿರುವ ದೇಹವುಳ್ಳವನು, ಪರ್ವತೇಶ್ವರನ ಮಗಳಾದ ಪಾರ್ವತಿಯ ತಪಸ್ಸಿನಿಂದ ಕೊಳ್ಳಲ್ಪಟ್ಟ ಅರ್ಧ ದೇಹವುಳ್ಳವನು ಆದ ನಿನಗೆ ಜಯವು. ಗಂಗಾ ನದಿಯ ಜಲಕಣಗಳಿಂದ ಶುದ್ಧಿಗೊಳಿಸಲ್ಪಟ್ಟ ಜಟಾಜೂಟವುಳ್ಳವನು, ಮೌಳಿಯಲ್ಲಿರುವ ಅಷ್ಟಮಿ ಚಂದ್ರನ ಬೆಳದಿಂಗಳಿನಿಂದ ಮೂರು ಲೋಕಗಳನ್ನು ಬೆಳಗಿಸುತ್ತಿರುವವನು ಆದ ನಿನಗೆ ಮಂಗಳವಾಗಲಿ. ಸ್ಮಶಾನಗಳಲ್ಲಿಯೇ ವಾಸಮಾಡುವವನು, ವಾರಾಣಸಿ ಕ್ಷೇತ್ರದಲ್ಲಿ ಅಭಿಮಾನವುಳ್ಳವನು, ಆನಂದವನವನ್ನು ಸೇವಿಸುವ ಸಕಲ ಪ್ರಾಣಿಗಳಿಗೂ ಮೋಕ್ಷವನ್ನು ಅನುಗ್ರಹಿಸುವವನು ಆದ ನಿನಗೆ ಜಯವಾಗಲಿ. ಲೋಕೇಶ್ವರನು, ಶರ್ವನು, ಅಜ್ಞಾನ ರೂಪವಾದ ತಮಸ್ಸಿಗೆ ಮಾರಕನಾದವನು, ನರ್ತನ ಪ್ರಿಯನು, ಮಹೇಶ್ವರನು, ಉಗ್ರನು, ಸಂಗೀತ ಶಾಸ್ತ್ರ ವಿಶಾರದನು ಆದ ನಿನಗೆ ಜಯವಿರಲಿ. ಓಂಕಾರ ಸ್ವರೂಪನು, ಸತ್ಪುರುಷರ ಏಕ ಆಶ್ರಯನು, ಸಕಲ ತೇಜಸ್ಸುಗಳಿಗೂ ನಿಧಿಯಂತೆ ಇರುವವನು, ಶೂಲಾಯುಧವನ್ನು ಹಿಡಿದಿರುವವನು, ತ್ರಿನೇತ್ರನು, ಭಕ್ತರ ಸರ್ವಾಭೀಷ್ಟಗಳನ್ನು ನೆರವೇರಿಸುವವನು ಆದ ನಿನಗೆ ಜಯವಾಗಲಿ. ಬ್ರಹ್ಮದೇವನು ಸಕಲ ಶಾಸ್ತ್ರಗಳನ್ನು ತಿಳಿದವನಾದರೂ ನಿನ್ನನ್ನು ಸ್ತೋತ್ರ ಮಾಡಲು ಶಕ್ತನಾಗಿರುವುದಿಲ್ಲ. ಸ್ವಾಮಿಯೇ, ನಿನ್ನ ಸ್ತೋತ್ರದ ವಿಷಯದಲ್ಲಿ ಬೃಹಸ್ಪತಿಯು ಮಾತುಗಳು ಕುಂಠಿತಗಳಾಗುವವು. ಸರ್ವಜ್ಞನಾದ ನಾಥನೇ, ನಿನ್ನನ್ನು ವೇದಗಳೂ ಸಹ ಯಥಾರ್ಥವಾಗಿ ತಿಳಿಯಲಾರವು. ಅಂತ್ಯವರ್ಜಿತನು, ಆದಿರಹಿತನು ಆದ ನಿನ್ನನ್ನು ನಮ್ಮ ಮನಸ್ಸು ವಿಷಯೀಕರಿಸಿಕೊಳ್ಳಲಾರದು. ನಿನಗೆ ನಮಸ್ಕಾರವು, ನಿನಗೆ ಪ್ರಣಾಮವನ್ನು ಮಾಡುವೆವು. ನಿನಗೆ ನಮೋ ನಮಃ. ತ್ರಿಲೋಚನೇಶ್ವರನೇ, ನಿನ್ನನ್ನು ನಮಸ್ಕರಿಸುವೆವು. ತ್ರಿವಿಷ್ಟಪನಾದ ನಿನಗೆ ನಮಸ್ಕಾರವು. ಇಂತೆಂದು ಸ್ತುತಿಸುತ್ತಾ ಆ ಮೂವರು ನಾಗಕನ್ಯೆಯರು ಭೂಮಿಯಲ್ಲಿ ಬಿದ್ದು ಪ್ರಣಾಮಗಳನ್ನು ಮಾಡಿದರು. ಆಗ ಚಂದ್ರಶೇಖರನಾದ ಆ ತ್ರಿಲೋಚನೇಶ್ವರನು ಅವರನ್ನು ಮೇಲಕ್ಕೆತ್ತಿ ಹೇಳತೊಡಗಿದನು. ಎಲೋ ಕುಮಾರಿಯರಿರ, ಮಂದಾರಧಾಮನ ಪುತ್ರನು, ಪರಿಮಳಾಲಯನೆಂಬ ಹೆಸರಿನವನು ಆದ ಉತ್ತಮ ವಿದ್ಯಾಧರನೊಬ್ಬನಿರುವನು. ಆತನೇ ನಿಮ್ಮೆಲ್ಲರಿಗೂ ಗಂಡನಾಗುವನು. ನೀವೆಲ್ಲರೂ ಆತನೊಡನೆ ಬಹುಕಾಲದವರೆಗೆ ಸಕಲ ವಿಧಗಳಾದ ಭೋಗಗಳನ್ನು ಅನುಭವಿಸುತ್ತಾ ಯಥಾಕಾಲದಲ್ಲಿ ವೈರಾಗ್ಯವನ್ನು ಪಡೆದು ಕಾಶಿ ಕ್ಷೇತ್ರವಾಸದ ಫಲವಾದ ಮೋಕ್ಷವನ್ನು ಹೊಂದುವಿರಿ. ನೀವು ಮೂವರು ನನ್ನ ಪರಮ ಭಕ್ತರಾಗಿರುವಿರಿ. ಆ ವಿದ್ಯಾಧರನು ಸಹ ಯೌವನವಂತನಾಗಿರುವನು. ನೀವು ನಾಲ್ವರು ಜೀವಿತಾವಸಾನದಲ್ಲಿ ಇಲ್ಲಿಯೇ ಒಟ್ಟಿಗೆ ಮೋಕ್ಷವನ್ನು ಪಡೆಯುವಿರಿ. ನಿಮ್ಮಿಂದಲೂ ಆತನಿಂದಲೂ ಹಿಂದಿನ ಜನ್ಮದಲ್ಲಿ ನನ್ನ ಸೇವೆಯು ಮಾಡಲ್ಪಟ್ಟಿರುವುದು.
ಅದರ ಫಲವಾಗಿಯೇ ನಿಮ್ಮ ಈ ಜನ್ಮವು ಪರಿಶುದ್ಧವು ಮಹೇಶ್ವರನಾದ ನನ್ನಲ್ಲಿ ಭಕ್ತಿಯಿಂದ ಕೂಡಿದುದು ಆಗಿರುವುದು. ನೀವು ಮಾಡಿರುವ ಈ ಮಹಾಸ್ತೋತ್ರವನ್ನು ಯಾವನು ನನ್ನ ಮುಂದೆ ಪಠನ ಮಾಡುವನೋ ಅವನಿಗೂ ನಿಮಗೆ ಎಂತೋ ಅಂತೆಯೇ ಸಕಲ ಇಷ್ಟಾರ್ಥಗಳು ಕೈಗೂಡಿಸುವೆನು. ಇದು ನಿಶ್ಚಯವು. ಶುಚಿರ್ಭೂತನಾಗಿ ಪ್ರಾತಃ ಕಾಲದಲ್ಲಿ ಇದರ ಪಠಣವನ್ನು ಮಾಡಲು ಮನುಷ್ಯನು ರಾತ್ರಿಯಲ್ಲಿ ಮಾಡಿದ ಪಾಪಗಳನ್ನು ಕಳೆದುಕೊಳ್ಳುವನು. ಸಾಯಂಕಾಲದ ಪಾಠದಿಂದ ಈ ಸ್ತೋತ್ರವು ಹಗಲಿನಲ್ಲಿ ಮಾಡಿದ ಪಾತಕಗಳೆಲ್ಲವನ್ನು ನಾಶಗೊಳಿಸುವುದು. ಇಂತೆಂದು ಮಹಾದೇವನು ಹೇಳುತ್ತಿರಲು ಆ ಕನ್ಯೆಯರೆಲ್ಲರೂ ಸಂತೋಷದಿಂದ ಕೂಡಿದ ಮನಸ್ಸುಳ್ಳವರಾಗಿ ಪುನಃ ಪ್ರಣಾಮವನ್ನು ಮಾಡಿ ಕೈಗಳನ್ನು ಮುಗಿದುಕೊಂಡು ಹೇಳತೊಡಗಿದರು. ನಾಗಕನ್ಯೆಯರು ಹೇಳುತ್ತಾರೆ, ಸ್ವಾಮಿಯೇ, ಕರುಣಾಸಾಗರನೆ, ಶಂಕರನೆ, ನಾವು ಕೇಳುವುದನ್ನು ಲಾಲಿಸಿ ಉತ್ತಮ ಉತ್ತರವನ್ನು ಅನುಗ್ರಹಿಸು. ನಾವು ನಾಲ್ವರು ಹಿಂದಿನ ಜನ್ಮಗಳಲ್ಲಿ ನಿನ್ನ ಸೇವೆಯನ್ನು ಯಾವ ಪ್ರಕಾರದಿಂದ ಮಾಡಿರುವೆವು? ಕೃಪಾನಿಧಿಯಾದ ಭವನೆ, ಪುಣ್ಯಾತ್ಮನಾದ ಆತನ ಮತ್ತು ನಮ್ಮಗಳ ಹಿಂದಿನ ಜನ್ಮದ ವೃತ್ತಾಂತವನ್ನೆಲ್ಲ ವಿಸ್ತಾರವಾಗಿ ಹೇಳುವವನಾಗು. ನಮ್ಮಲ್ಲಿ ಕೃಪೆಯನ್ನು ತೋರು. ಈ ಮಾತುಗಳನ್ನು ಕೇಳಿ ಮಹೇಶ್ವರನು ಅವರಲ್ಲಿ ಅನುರಾಗವುಳ್ಳವನಾಗಿ ಆ ಕನ್ಯೆಯರು ಮತ್ತು ಪರಿಮಳಾಲಯನು ಹಿಂದಿನ ಜನ್ಮದಲ್ಲಿ ಮಾಡಿದ್ದ ಸೇವೆಯನ್ನೆಲ್ಲ ವಿಸ್ತರಿಸಿದನು. ಈಶ್ವರನು ಹೇಳುತ್ತಾನೆ, ಕೆಲವು ನಾಗಕನ್ಯೆಯರಿರ, ನೀವು ಮೂವರು ಸಮಾಧಾನವುಳ್ಳ ಮನಸ್ಸಿನಿಂದ ಕೇಳಿರಿ. ನಿಮ್ಮೆಲ್ಲರ ಮತ್ತು ಆತನ ಪೂರ್ವಜನ್ಮ ಕಥೆಗಳನ್ನು ನಾನು ಕಥನ ಮಾಡುವೆನು. ಪೂರ್ವದಲ್ಲಿ ಈ ರತ್ನಾವಳಿಯು ಒಂದು ಹೆಣ್ಣು ಪಾರಿವಾಳವಾಗಿದ್ದಳು. ಆ ವಿದ್ಯಾಧರೋತ್ತಮನು ಆಕೆಗೆ ಗಂಡನಾದ ಹಕ್ಕಿಯಾಗಿದ್ದನು. ಈ ನನ್ನ ದೇವಾಲಯದಲ್ಲಿಯೇ ಇವರಿಬ್ಬರು ಸುಖವಾಗಿ ಬಹುಕಾಲದವರೆಗೂ ವಾಸ ಮಾಡುತ್ತಿದ್ದರು. ಗೋಪುರದ ಮೇಲೆ ಕುಳಿತು ತಮ್ಮ ರೆಕ್ಕೆಗಳ ಗಾಳಿಯಿಂದ ಅವರು ಧೂಳಿಯೆಲ್ಲವನ್ನು ಹೊಡೆದು ಹಾಕುತ್ತಿದ್ದರು. ಆಕಾಶದಲ್ಲಿ ಸಂಚರಿಸುತ್ತಿರಲು ಗೋಪುರಕ್ಕೂ ಅಕ್ಷತೆಯ ತಂಡುಲಗಳನ್ನು ಆರಿಸುವಾಗ ನನ್ನ ಪೀಠಕ್ಕೂ ಇವರು ಆಕಾಶದಲ್ಲಿಯೂ ಮತ್ತು ಭೂಮಿಯಲ್ಲಿಯೂ ಅನೇಕ ಪ್ರದಕ್ಷಿಣೆಗಳನ್ನು ಮಾಡಿರುವರು. 4 ನದಿಗಳು ಸೇರುವ ಪಿಲಿಪಿಲಾ ತೀರ್ಥದಲ್ಲಿ ಈ 2 ಹಕ್ಕಿಗಳು ಸ್ನಾನವನ್ನು ಮಾಡುತ್ತಿದ್ದವು. ಅನೇಕ ವೇಳೆ ಆ ತೀರ್ಥೋದಕವನ್ನು ಪಾನ ಮಾಡುತ್ತಲೂ ಇದ್ದವು. ಈ 2 ಪಾರಿವಾಳಗಳು ನನಗೆ ಸಂತೋಷವನ್ನು ಉಂಟು ಮಾಡುವಂತೆ ಪೂಜಿತ ಧ್ವನಿಗಳನ್ನು ನಿತ್ಯವೂ ಮಾಡುತ್ತಿದ್ದವು. ಇಂತು ದೃಢವಾದ ಮನಸ್ಸಿನಿಂದಲೂ ಅತ್ಯಂತವಾದ ಸಂತೋಷದಿಂದಲೂ ಇಲ್ಲಿ ನೆಲೆಸಿದ್ದ ಇವು ನನ್ನ ಭಕ್ತರು ನನಗೆ ಮಾಡುತ್ತಿದ್ದ ಅನೇಕ ಮಹೋತ್ಸವಗಳ ಕೌತುಕಗಳನ್ನು ಕಣ್ಣಾರೆ ನೋಡಿ ದಣಿಯುತ್ತಿದ್ದವು. ಈ 2 ಪಕ್ಷಿಗಳು ನನ್ನ ಮಂಗಳಾರತಿಗಳನ್ನು ಲೆಕ್ಕವಿಲ್ಲದಷ್ಟು ಸಲ ನೋಡಿರುವವು. ನನ್ನ ನಾಮಾಕ್ಷರಗಳೆಂಬ ಅಮೃತವನ್ನು ಅನೇಕ ವೇಳೆ ತಮ್ಮ ಕರ್ಣಪುಟಗಳಿಂದ ಪಾನ ಮಾಡಿರುವವು. ಆದರೆ ತಿರಿಯ ಜಂತುಗಳಾಗಿ ಹುಟ್ಟಿದ್ದುದರಿಂದ ನನ್ನ ಸನ್ನಿಧಾನದಲ್ಲಿ ಇವುಗಳಿಗೆ ಮರಣವು ಸಂಭವಿಸಲಿಲ್ಲ. ಆದರೆ ಈ ಪಾರಾವತ ದ್ವಂದ್ವವು ಕಾಶಿ ಕ್ಷೇತ್ರವಾಸದ ಪುಣ್ಯಕ್ಕೆ ಸಾಧನವೆನಿಸಿದ ಅಯೋಧ್ಯ ನಗರಿಯಲ್ಲಿ ಮೃತಿಯನ್ನು ಹೊಂದಿತು. ಅಯೋಧ್ಯೆಯಲ್ಲಿ ಸತ್ತುದರಿಂದ ಈಕೆಯು ರತ್ನದೀಪನ ಮಗಳಾಗಿ ಹುಟ್ಟಿರುವಳು. ಇವಳ ಪತಿಯಾಗಿದ್ದ ಪಾರಿವಾಳವೂ ಸಹ ಆ ಪುಣ್ಯ ಪ್ರಭಾವದಿಂದಲೇ ವಿದ್ಯಾಧರ ವಂಶದಲ್ಲಿ ಜನ್ಮವನ್ನು ತಾಳಿರುವನು. ನಾಗಕನ್ಯೆಯಾದ ಈ ಪ್ರಭಾವತಿಯು ಈ ಜನ್ಮದಲ್ಲಿ ನಾಗರಿಗೆ ಅಧಿಪತಿಯಾದ ಪದ್ಮಿ ಎಂಬುವನಿಗೆ ಮಗಳಾಗಿ ಹುಟ್ಟಿರುವಳು. ಇವಳು ಪೂರ್ವಜನ್ಮದ ವೃತ್ತಾಂತವನ್ನು ನಿಮಗೆ ಹೇಳುವೆನು ಕೇಳಿರಿ. ಈ ಕಳಾವತಿಯು ತ್ರಿಶಿಖನೆಂಬ ಉರಗೇಂದ್ರನಿಗೆ ಸುತೆಯಾಗಿ ಜನ್ಮವನ್ನು ತಾಳಿರುವಳು. ಇವಳ ವೃತ್ತಾಂತವನ್ನು ಕೇಳಿರಿ. ನಾನು ಯಥಾರ್ಥವಾಗಿ ಹೇಳುತ್ತಿರುವೆನು. ಇಲ್ಲಿಗೆ 3ನೆಯ ಜನ್ಮದಲ್ಲಿ ಇವರಿಬ್ಬರು ಚಾರಾಯಣನೆಂಬ ಮಹರ್ಷಿಗೆ ಕನ್ಯೆಯರಾಗಿದ್ದರು. ಇಬ್ಬರು ಸೌಶೀಲ್ಯಾದಿ ಸದ್ಗುಣಗಳಿಂದ ಭರಿತರಾಗಿ ಪರಸ್ಪರ ಪ್ರೇಮವುಳ್ಳವರಾಗಿದ್ದರು. ಅವರಿಬ್ಬರಿಂದ ಚೋದಿತನಾಗಿ ಅವರ ಇಷ್ಟಾನುಸಾರವಾಗಿಯೇ ಚಾರಾಯಣನು ಇವರಿಬ್ಬರನ್ನು ಅಮುಷ್ಯಾಯಣನೆಂಬುವನ ಪುತ್ರನಾದ ನಾರಾಯಣನೆಂಬುವನ ವರನಿಗೆ ದಾನ ಮಾಡಿದನು. ಆ ನಾರಾಯಣನು ಪೂರ್ಣ ಯೌವನವನ್ನು ಪಡೆಯುವುದಕ್ಕೆ ಮುಂಚೆಯೇ ಒಮ್ಮೆ ಸಮಿತ್ತುಗಳನ್ನು ಶೇಖರಿಸಲು ಕಾಡಿನಲ್ಲಿ ಸಂಚರಿಸುತ್ತಾ ದುರ್ದೈವದ ಫಲವಾಗಿ ಸರ್ಪದಿಂದ ಕಚ್ಚಲ್ಪಟ್ಟು ಮರಣವನ್ನು ಹೊಂದಿದನು. ಇಂತು ಚಾರಾಯಣನ ಪುತ್ರಿಯರಾದ ಭವಾನಿ ಮತ್ತು ಗೌತಮಿಯರಿಬ್ಬರು ವೈಧವ್ಯದ ದುಃಖವನ್ನು ಹೊಂದಿ ಅತ್ಯಂತ ಖಿನ್ನವಾದ ಮನಸ್ಸುಳ್ಳವರಾದರು. ಆದುದರಿಂದಲೇ ಧೀಮಂತನಾದ ವರನು ವಿವಾಹ ಸಮಯದಲ್ಲಿ ದೇವತೆಯ ಮತ್ತು ನದಿಯ ಹೆಸರುಳ್ಳ ಕನ್ಯೆಯ ಪಾಣಿಗ್ರಹಣವನ್ನು ಸರ್ವ ಪ್ರಕಾರದಿಂದಲೂ ತ್ಯಜಿಸಬೇಕೆಂದು ಹೇಳಲ್ಪಟ್ಟಿರುವುದು. ಒಮ್ಮೆ ಅವರು ಸರ್ವಾಶ್ಚರ್ಯಮಯವೆನಿಸಿದ ಒಬ್ಬನೊಬ್ಬ ಮಹರ್ಷಿಯ ಆಶ್ರಮಕ್ಕೆ ಹೋಗಿದ್ದ ವೇಳೆಯಲ್ಲಿ ಆತನು ಕೊಡದಿದ್ದರೂ ಅಲ್ಲಿ ಬೆಳೆದಿದ್ದ ಕೆಲವು ಬಾಳೆಯ ಹಣ್ಣುಗಳನ್ನು ಆಶೆಯಿಂದ ತೆಗೆದುಕೊಂಡರು. ಆ ಇಬ್ಬರು ಬ್ರಾಹ್ಮಣ ಸ್ತ್ರೀಯರು ಮಾಸೋಪವಾಸವೇ ಮೊದಲಾದ ಅನೇಕ ವ್ರತಗಳನ್ನು ಮಾಡಿ ಕಾಲಕ್ರಮದಲ್ಲಿ ಮರಣವನ್ನು ಹೊಂದಿ ಹೆಣ್ಣು ಕೋತಿಗಳಾಗಿ ಜನಿಸಿದರು. ಬಾಳೆಯ ಹಣ್ಣುಗಳನ್ನು ಕದ್ದ ಪಾಪದ ಫಲವಾಗಿ ಅವರಿಗೆ ಹೆಣ್ಣು ಕಪಿಯ ಜನ್ಮವು ಲಭಿಸಿತು. ಆದರೆ ವ್ರತೋಪವಾಸಾದಿಗಳಿಂದ ಉತ್ತಮಾಚಾರವತಿಯರಾಗಿದ್ದ ಕಾರಣ
ಅವರು ಕಾಶಿಯಲ್ಲಿ ಜನ್ಮವನ್ನು ತಾಳಿದರು. ನಾರಾಯಣನೆಂಬ ಆ ಬ್ರಾಹ್ಮಣೋತ್ತಮನು ಪಿತೃ ಶುಶ್ರೂಷಣೆಯಲ್ಲಿಯೇ ನಿರತನಾಗಿದ್ದು ಸರ್ಪದಷ್ಟನಾಗಿ ಮಡಿದರು. ಕಾಶಿ ಕ್ಷೇತ್ರದಲ್ಲಿಯೇ ಪಾರಿವಾಳ ಪಕ್ಷಿಯಾಗಿ ಹುಟ್ಟಿದನು. ಆ ಪಾರಿವಾಳವೇ ರತ್ನಾವಳಿಯ ಹಿಂದಿನ ಜನ್ಮದ ಗಂಡನು. ಆ ಹೆಣ್ಣು ಕಪಿಗಳೇ ಈ ಪ್ರಭಾವತಿ ಕಳಾವತಿಯರು. ಆದುದರಿಂದ ನಿಮ್ಮ ಮೂವರಿಗೂ ಈತನೊಬ್ಬನೇ ಜನ್ಮಾಂತರಗಳಲ್ಲಿ ಪತಿಯಾಗಿದ್ದನು. ಈ ಜನ್ಮದಲ್ಲಿಯೂ ಈತನೇ ನಿಮ್ಮೆಲ್ಲರಿಗೂ ಗಂಡನಾಗಿರುವನು. ಈ ದೇವಾಲಯದ ಪಾರ್ಶ್ವದಲ್ಲಿ ಹಿಂದೆ ವಿಶಾಲವಾದ ಆಲದ ಮರ ಹೊಂದಿದ್ದಿತು. ಅನೇಕ ಶಾಖೆ ವಿಶಾಖೆಗಳಿಂದ ಕೂಡಿದ ಆ ವೃಕ್ಷದಲ್ಲಿ ಈ ಎರಡು ಹೆಣ್ಣು ಕೋತಿಗಳು ವಾಸ ಮಾಡುತ್ತಿದ್ದವು. ನಾಲ್ಕು ನದಿಗಳ ಸಂಗಮವಾದ ಪಿಲಿಪಿಲಾ ತೀರ್ಥದಲ್ಲಿ ಅವು ಕ್ರೀಡಾ ವ್ಯಾಜದಿಂದ ಸ್ನಾನಗಳನ್ನು ಮಾಡುತ್ತಿದ್ದವು. ಬಾಯಾರಿಕೆಯಾದ ಸಮಯಗಳಲ್ಲೆಲ್ಲ ಆ ತೀರ್ಥದಲ್ಲಿಯೇ ನೀರನ್ನು ಕುಡಿಯುತ್ತಿದ್ದವು. ಜಾತಿಗೆ ಸ್ವಭಾವವಾದ ಚಾಪಲ್ಯದಿಂದ ಕ್ರೀಡಿಸುತ್ತಲೇ ಅನೇಕ ಸಲ ದೇವಾಲಯಕ್ಕೆ ಪ್ರದಕ್ಷಿಣೆಗಳನ್ನು ಮಾಡಿದವು. ತ್ರಿಲೋಚನೇಶ್ವರ ಲಿಂಗದ ದರ್ಶನವನ್ನು ಬಹುವೇಳೆ ಮಾಡಿದವು. ಈ ವಿಧವಾಗಿ ಯಥೇಚ್ಛವಾಗಿ ಆಲದ ಮರದ ಸಮೀಪದಲ್ಲಿಯೇ ಓಡಾಡುತ್ತಿರಲು ಒಬ್ಬನೊಬ್ಬ ಯೋಗಿವೇಷಧಾರಿಯಾದ ಮನುಷ್ಯನು ಪಾಶವನ್ನು ಹಾಕಿ ಎರಡು ಕಪಿಗಳನ್ನು ಹಿಡಿದುಕೊಂಡನು. ತನ್ನ ಭಿಕ್ಷಾಚರ್ಯೆಗೆ ಅನುಕೂಲವಾಗಿರುವಂತೆ ಅವುಗಳಿಗೆ ಹಾರುವುದು, ಕುಪ್ಪಳಿಸುವುದು ಮುಂತಾದ ಅನೇಕ ಚೇಷ್ಟೆಗಳನ್ನು ಕಲಿಸಿಕೊಟ್ಟನು. ಬಳಿಕ ಕಾಲಾನಂತರದಲ್ಲಿ ಆ ಎರಡು ಕಪಿಗಳು ಎಲ್ಲಿಯೋ ಮರಣವನ್ನು ಹೊಂದಿದವು. ಕಾಶಿಯಲ್ಲಿ ವಾಸ ಮಾಡಿದ್ದ ಪುಣ್ಯದಿಂದಲೂ ತ್ರಿಲೋಚನೇಶ್ವರನಿಗೆ ಮಾಡಿದ್ದ ಪ್ರದಕ್ಷಿಣೆಯೇ ಮೊದಲಾದ ಸೇವೆಗಳ ಫಲವಾಗಿಯೂ ಇಬ್ಬರು ಈ ಜನ್ಮದಲ್ಲಿ ನಾಗಕನ್ಯಕೆಯರಾಗಿ ಜನಿಸಿರುವರು. ಈಗ ವಿದ್ಯಾಧರ ಕುಮಾರನಾದ ಪರಿಮಳಾಲಯನನ್ನೇ ಪತಿಯಾಗಿ ಪಡೆದು ನೀವು ಮೂವರು ಸ್ವರ್ಗಭೋಗಗಳೆಲ್ಲವನ್ನು ಅನುಭವಿಸಿ ಕೊನೆಯಲ್ಲಿ ಈ ಕಾಶಿ ಕ್ಷೇತ್ರದಲ್ಲಿಯೇ ಮೋಕ್ಷವನ್ನು ಪಡೆಯುವಿರಿ. ಮಂಗಳಕಾರಕವಾದ ಎಷ್ಟೇ ಅಲ್ಪವಾದ ಕಾರ್ಯವನ್ನು ಕಾಶಿಯಲ್ಲಿ ಮಾಡಿದರೂ ಅದಕ್ಕೆಲ್ಲ ನನ್ನ ಅನುಗ್ರಹದಿಂದ ಮೋಕ್ಷವೇ ಏಕಾಂತ ಫಲವೆಂದು ನಿಶ್ಚಯಿಸಲ್ಪಟ್ಟಿರುವುದು. ಮೂರು ಲೋಕಗಳ ಎಲ್ಲ ಕ್ಷೇತ್ರಗಳಲ್ಲಿಯೂ ಈ ವಾರಾಣಸಿ ಪುರಿಯೇ ಶ್ರೇಷ್ಠ ಕ್ಷೇತ್ರವೆನಿಸಿರುವುದು. ಅದರಲ್ಲಿಯೂ ಓಂಕಾರೇಶ್ವರ ಲಿಂಗವು ಉತ್ತಮವು. ಅದಕ್ಕಿಂತಲೂ ತ್ರಿಲೋಚನೇಶ್ವರ ಲಿಂಗವು ಶ್ರೇಷ್ಠತಮವು. ನಾನು ಈ ಲಿಂಗದಲ್ಲಿಯೇ ಯಾವಾಗಲೂ ಸನ್ನಿಹಿತನಾಗಿರುವೆನು. ಭಕ್ತರಿಗೆ ಮುಕ್ತಿ ಮಾರ್ಗವನ್ನು ತೋರಿಸುತ್ತಿರುವೆನು. ಆದುದರಿಂದ ಸರ್ವ ಪ್ರಕಾರದಿಂದಲೂ ಕಾಶಿ ಕ್ಷೇತ್ರದಲ್ಲಿ ತ್ರಿಲೋಚನೇಶ್ವರನನ್ನು ಪೂಜಿಸಬೇಕು ಇಂತೆಂದು ಹೇಳಿ ದೇವೇಶ್ವರನು ವಾಗತೀತವೂ ತ್ರಿಭುವನ ವ್ಯಾಪಕವೂ ಆದ ದಿವ್ಯ ರೂಪವನ್ನು ಧರಿಸಿಕೊಂಡು ಆ ದೇವಾಲಯವನ್ನು ಪ್ರವೇಶಿಸಿದನು. ಆ ಕನ್ಯಕೆಯರು ತಮ್ಮ ತಮ್ಮ ಮನೆಗಳಿಗೆ ಹಿಂತಿರುಗಿ ಆ ವೃತ್ತಾಂತವೆಲ್ಲವನ್ನು ತಮ್ಮ ತಾಯಂದರಿಗೆ ವಿಸ್ತರಿಸಿ ಕೃತಕೃತ್ಯರಾದೆವೆಂದು ತಿಳಿದು ಸಂತೋಷದಿಂದ ಕಾಲವನ್ನು ಕಳೆಯುತ್ತಿದ್ದರು. ಮತ್ತೊಮ್ಮೆ ವೈಶಾಖ ಮಾಸವು ಪ್ರಾಪ್ತವಾಗಿ ತ್ರಿಲೋಚನೇಶ್ವರನಿಗೆ ಮಹಾಯಾತ್ರೆಯು ನಡೆಯಿತು. ಆ ಸಂಭ್ರಮದಲ್ಲಿ ವಿದ್ಯಾಧರ ಕುಮಾರನು ನಾಗಕನ್ಯೆಯರು ತಮ್ಮ ಪರಿವಾರದೊಡನೆ ಅಲ್ಲಿ ಒಟ್ಟುಗೂಡಿದರು. ವಿರಜವೆಂಬ ಮಹಾಕ್ಷೇತ್ರದಲ್ಲಿ ತ್ರಿಲೋಚನೇಶ್ವರನ ಸನ್ನಿಧಿಯಲ್ಲಿಯೇ ಆತನ ವರದಾನದ ಪ್ರಭಾವದಿಂದ ಅವರು ಪರಸ್ಪರ ವಂಶಾವಳಿಗಳನ್ನು ಕೇಳಿ ತಿಳಿದುಕೊಂಡರು. ಅಲ್ಲಿ ನೆರೆದಿದ್ದ ನಾಗರೆಲ್ಲರೂ ಈ ಮೂವರು ಕನ್ಯೆಯರನ್ನು ಆ ವಿದ್ಯಾಧರನಿಗೆ ವಾಗ್ದಾನ ಮಾಡಿಕೊಟ್ಟರು. ಇಂತು ಒಮ್ಮೆಯೇ ಮೂವರು ಸೊಸೆಯರನ್ನು ಪಡೆದು ಮಂದಾರಧಾಮನು ಸಂತುಷ್ಟನಾದನು. ರತ್ನಾವಳಿಯ ತಂದೆಯಾದ ರತ್ನದೀಪನೆಂಬ ನಾಗರಾಜನು, ಪ್ರಭಾವತಿಯ ತಂದೆಯಾದ ಪದ್ಮಿಯು, ಕಳಾವತಿಯ ತಂದೆಯಾದ ತ್ರಿಶಿಖನು ಉತ್ತಮನಾದ ಅಳಿಯನನ್ನು ಪಡೆದು ಹರ್ಷದಿಂದಿದ್ದರು. ಸರ್ವಲಕ್ಷಣ ಸಂಪನ್ನನಾದ ಪರಿಮಳಾಲಯನು ಅಳಿಯನಾದುದನ್ನು ಕಂಡು ವಧೂವರರ ಬಂಧುಗಳೆಲ್ಲರೂ ಸಂತೋಷದಿಂದ ಅರಳಿದ ಕಣ್ಣುಗಳುಳ್ಳವರಾದರು. ವಿವಾಹ ಮಹೋತ್ಸವವನ್ನು ನಡೆಸಿ ತ್ರಿಲೋಚನೇಶ್ವರ ಮಹಾಲಿಂಗದ ಅನಂತವಾದ ಮಹಾತ್ಮ್ಯವನ್ನು ಬಹುವಿಧವಾಗಿ ತಮ್ಮಲ್ಲಿಯೇ ಬಣ್ಣಿಸುತ್ತಾ ತಮ್ಮ ಲೋಕಗಳಿಗೆ ಹೊರಟು ಹೋದರು. ಸರ್ವೈಶ್ವರ್ಯವಂತನಾದ ಪರಿಮಳಾಲಯನೆಂಬ ವಿದ್ಯಾಧರನು ಆ ನಾಗಸ್ತ್ರೀಯರೊಡನೆ ಅಪರಿಮಿತವಾದ ಸೌಖ್ಯವನ್ನು ಹೊಂದಿ ದಿನಗಳನ್ನು ಕಳೆಯುತ್ತಾ ನಿತ್ಯವೂ ವಾರಾಣಸಿ ಕ್ಷೇತ್ರವನ್ನು ಸೇರಿ ತ್ರಿಲೋಚನನನ್ನು ಸೇವಿಸಿ ತನ್ನ ಪತ್ನಿಯರೊಡನೆ ಅತ್ಯಂತ ಮಧುರಗಳಾದ ಸಂಗೀತಗಳನ್ನು ಹಾಡುತ್ತಾ ಕೃತ್ಯತೆಯನ್ನು ಪಡೆದನು. ಉಚಿತ ಕಾಲದಲ್ಲಿ ತನ್ನ ಆತ್ಮಸ್ವರೂಪವನ್ನೇ ಸ್ಮರಿಸಿಕೊಳ್ಳುತ್ತಾ ಸಪತ್ನೀಕನಾಗಿಯೇ ಆ ತ್ರಿಲೋಚನೇಶ್ವರ ಲಿಂಗದಲ್ಲಿ ಲಯವನ್ನು ಹೊಂದಿದನು. ಸ್ಕಂದನು ಹೇಳುತ್ತಾನೆ, ಆ ಮಹೇಶ್ವರನೇ ತ್ರಿಲೋಚನೇಶ್ವರನ ಮಹಾತ್ಮೆಯಿಂದ ಕಲಿಯುಗದಲ್ಲಿ ಮರೆಮಾಡಿರುವನು. ಆದುದರಿಂದಲೇ ಕ್ಷೀಣ ಸತ್ವರಾದ ಮನುಜರು ಆ ಲಿಂಗವನ್ನು ಕಾಶಿಯಲ್ಲಿ ಉಪಾಸನೆ ಮಾಡುವುದಿಲ್ಲವು. ಮಹಾಮುನಿಯೇ, ಎಂತಹ ಪಾಪಾತ್ಮನಾದರೂ ತ್ರಿಲೋಚನೇಶ್ವರನ ಈ ಚರಿತ್ರೆಯನ್ನು ಕೇಳಲು ಆ ಕ್ಷಣದಲ್ಲಿಯೇ ಪಾಪರಹಿತನಾಗುವನಲ್ಲದೆ ಉತ್ತಮವಾದ ಗತಿಯನ್ನು ಪಡೆಯುವನು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಉತ್ತರಾರ್ಧದಲ್ಲಿ ತ್ರಿಲೋಚನ ಪ್ರಭಾವೋಪವರ್ಣನವೆಂಬ
76ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.